2024ರ KAS ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದಂತಹ ಈ ಪ್ರಶ್ನೆಯನ್ನು ನೋಡಿ. ಈ ಪ್ರಶ್ನೆಯನ್ನು ನೀವು ನಾರ್ಮಲ್ ಮೆಥಡಲ್ಲಿ ಸಾಲ್ವ್ ಮಾಡಿದ್ರೆ ಇಷ್ಟು ಸ್ಟೆಪ್ಸ್ ಆಗುತ್ತೆ. ಇದೇ ಪ್ರಶ್ನೆಯನ್ನು ನೀವು ಒಂದು ಈಸಿ ಮೆಥಡಲ್ಲಿ ಸಾಲ್ವ್ ಮಾಡ್ತೀರಾ ಅಂತಂದರೆ, ಒಂದು ಶಾರ್ಟ್ಕಟ್ ಮೆಥಡನ್ನು ಯೂಸ್ ಮಾಡ್ತೀರಾ ಅಂದರೆ ಕೇವಲ ಇಷ್ಟು ಸ್ಟೆಪ್ಸ್ ಸಾಕಾಗುತ್ತೆ. ಹೇಗೆ ನೋಡಿ. ಓಕೆ, ಸೊ ಮತ್ತೆ ಆಪ್ಷನ್ ಎ 30% ಆನ್ಸರ್ ಬರುತ್ತೆ. ಸೊ ಈ ಪರ್ಸೆಂಟೇಜ್ ಟಾಪಿಕ್ ಏನು, ಇದನ್ನು ಈಸಿ ಮೆಥಡಲ್ಲಿ ಸಾಲ್ವ್ ಮಾಡೋದು ಹೇಗೆ ನೋಡೋಣ. ವೆಲ್ಕಮ್ ಟು ಪ್ರೈಮಸ್ ಮುಸಂಜೆ ಮೆಂಟಲ್ ಎಬಿಲಿಟಿ ಕ್ಲಾಸಸ್. ಸೊ ಮೊದಲಿಗೆ ಕೆಲವು ಈಸಿ ಪ್ರಶ್ನೆಗಳನ್ನು ಆನ್ಸರ್ ಮಾಡಿ, ಈಸಿ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂತ ಆ ಎಕ್ಸಾಮ್ ಲೆವೆಲ್ ಕ್ವೆಶನ್ ಏನಿತ್ತು ಅಲ್ಲಿಗೆ ಬರೋಣ. ಫಸ್ಟ್ ಕ್ವೆಶನ್ ಅನ್ನು ನೋಡಿ. ಇಫ್ 30% ಆಫ್ ಅ ನಂಬರ್ ಈಸ್ 51, ಫೈಂಡ್ 50% ಆಫ್ ದಟ್ ನಂಬರ್. ಒಂದು ಸಂಖ್ಯೆಯ 30% 51 ಆಗಿದ್ದರೆ ಆ ಸಂಖ್ಯೆಯ 50%ನ್ನು ಕಂಡುಹಿಡಿಯಿರಿ. ಸೊ ಏನು ಕೇಳ್ತಾ ಇದ್ದಾರೆ ಇಲ್ಲಿ ನೋಡೋಣ. ಯಾವುದೋ ಒಂದು ನಂಬರ್ ಇದೆ, ಯಾವ ನಂಬರ್ ಅಂತ ಹೇಳ್ತಾ ಇಲ್ಲ ಅವ್ರು ನಮಗೆ. ಆ ನಂಬರ್ನ 30%ನ ನೀವು ಕಂಡುಹಿಡಿದ್ರೆ 51 ಬರುತ್ತಂತೆ. ಹಾಗಿದ್ರೆ ಆ ನಂಬರ್ನ 50%ನ್ನ ಕಂಡುಹಿಡಿದ್ರೆ ಆ ನಂಬರ್ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಇದನ್ನು ನಾನು ನಿಮಗೆ ಬೇಸಿಕ್ ಮೆಥಡಲ್ಲಿ ಸಾಲ್ವ್ ಮಾಡಿ ತೋರಿಸ್ತೀನಿ. ಆನಂತರ ಇದಕ್ಕೆ ಒಂದು ಈಸಿ ಮೆಥಡನ್ನು ಕೂಡ ತೋರಿಸ್ತೀನಿ. ಫಸ್ಟ್ ಬೇಸಿಕ್ ಮೆಥಡನ್ನು ನೋಡೋದ್ರಿಂದ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಆ ಕಾನ್ಸೆಪ್ಟ್ನ ಯೂಸ್ ಮಾಡಿ ನೀವು ಈಸಿ ಮೆಥಡ್ನ ಸುಲಭವಾಗಿ ಯೂಸ್ ಕೂಡ ಮಾಡಬಹುದು ಮತ್ತೆ ಅರ್ಥ ಕೂಡ ಮಾಡ್ಕೋಬಹುದು. ಈಸಿ ಮೆಥಡನ್ನು ನೋಡಿ. ಈಗ ಸೊ ಯಾವುದೋ ಒಂದು ನಂಬರ್ನ 30% ಅಂತ ಹೇಳ್ತಾ ಇದ್ದಾರೆ. ಆ ನಂಬರ್ನ ನಾವು ಎಕ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ 30% ಆಫ್ ಎಕ್ಸ್. ಸೊ 30% ಆಫ್ ಎಕ್ಸ್, ಪರ್ಸೆಂಟ್ ಅಂತಂದ್ರೆ ಡಿವೈಡೆಡ್ ಬೈ 100 ಅಲ್ವಾ. ಸೊ 30% ಆಫ್ ಎಕ್ಸ್ನ 30/100 ಆಫ್ ಎಕ್ಸ್ ಇಸ್ ಈಕ್ವಲ್ ಟು 51 ಅಂತ ತಗೊಳ್ಳೋಣ. ಸೊ ಹಾಗಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು 51 ಇಂಟು 100 ಡಿವೈಡೆಡ್ ಬೈ 30 ಇರುತ್ತೆ. ಸೊ ಇಲ್ಲಿ ಒಂದು 0 ಮತ್ತು ಒಂದು 0 ಕ್ಯಾನ್ಸಲ್ ಮಾಡೋಣ. 51ನ 3ರಿಂದ ಭಾಗಿಸಿದ್ರೆ ಅಂದರೆ 51 ಡಿವೈಡ್ ಬೈ 3 ಮಾಡಿದ್ರೆ 17 ಬರುತ್ತೆ. ಸೊ 17 ಇಂಟು 10 ಅಂತಂದರೆ 170 ಬರುತ್ತೆ. ಸೊ ಆ ನಂಬರ್ ನಮಗೆ ಗೊತ್ತಿಲ್ಲದಿರೋ ನಂಬರ್ನ ವ್ಯಾಲ್ಯೂ ಎಷ್ಟು, ಎಕ್ಸ್ 170. ಅದ್ರದ್ದು 50% ಅಂದರೆ ಅರ್ಧ ಭಾಗ ಅಲ್ವ. 170ರದ್ದು ಅರ್ಧ ಭಾಗ ಅಂದರೆ ಎಷ್ಟಿರುತ್ತೆ, 85 ಇರುತ್ತಲ್ವ. ಸೊ ನಮ್ಮ ಆನ್ಸರ್ ಎಷ್ಟು, 85. ಇದೇನಾಯ್ತು, ಇದು ಬೇಸಿಕ್ ಮೆಥಡ್ ಆಯಿತು. ಇದನ್ನೇ ನೀವು ಈಸಿ ಮೆಥಡಲ್ಲಿ ಸಾಲ್ವ್ ಮಾಡಬೇಕಂದ್ರೆ ಹೇಗಾಗುತ್ತೆ ತೋರಿಸ್ತೀನಿ ನಾನು. ಸೊ ಈಸಿ ಮೆಥಡ್ ಅಂತಂದರೆ ನಾವು ಇಲ್ಲಿ ಸ್ವಲ್ಪ ಅನುಪಾತ, ರೇಷಿಯೋ ಕಾನ್ಸೆಪ್ಟನ್ನು ಯೂಸ್ ಮಾಡ್ಕೊಳ್ಳೋಣ. ಅದರಿಂದ ನಮಗೆ ಸುಲಭವಾಗಿ ಆನ್ಸರ್ ಸಿಕ್ಕೋಗುತ್ತೆ. ಓಕೆ, ಸೊ ಈಗ ಅದನ್ನು ಹೇಳೋದಕ್ಕಿಂತ ಮುಂಚೆ ಒಂದು ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ನಾನು ನಿಮಗೆ. ಈಗ ಯಾವುದೋ ಒಂದು ನಂಬರ್ ಇದೆ ಅಂತ ಅನ್ಕೊಳ್ಳಿ. ಆ ನಂಬರ್ದು 10% ಎಷ್ಟೋ ನಮ್ಮ ಒಂದು 24 ಇತ್ತು ಅನ್ಕೊಳ್ಳಿ. ಯಾವುದೋ ಒಂದು ನಂಬರ್ ಇದೆ, ಆ ನಂಬರ್ದು 10% 24 ಇತ್ತು. ಸೊ ಆ ನಂಬರ್ದು 20% ಎಷ್ಟಿರುತ್ತೆ, 24ರ ಡಬಲ್ ಇರುತ್ತಲ್ಲ, 48 ಇರುತ್ತೆ. ಆ ನಂಬರ್ದು 30% ಎಷ್ಟಿರುತ್ತೆ, ಈ 24ರ 3 ಪಟ್ಟು ಇರುತ್ತಲ್ವ, 72 ಇರುತ್ತೆ. ಯಾವುದೋ ಒಂದು ನಂಬರ್ದು 10% 24 ಇತ್ತು ಅಂದರೆ ಅದ್ರದ್ದು 20% ಎಷ್ಟಿರುತ್ತೆ, ಈ 24ನ ಡಬಲ್ ಅಂದರೆ 48 ಇರುತ್ತೆ. ಅದ್ರದ್ದು 30% ಈ 24ನ ಟ್ರಿಪಲ್ ಅಂದರೆ 72 ಇರುತ್ತೆ. ಸೊ ಅದೇ ಕಾನ್ಸೆಪ್ಟ್ನ ಯೂಸ್ ಮಾಡೋಣ ಇಲ್ಲಿ. ಹೇಗೆ ಯೂಸ್ ಮಾಡೋದಂದರೆ, ಸೊ ಯಾವುದೋ ಒಂದು ನಂಬರ್ ಇದೆ, ಅದರದ್ದು 30% ಬಂದ್ಬಿಟ್ಟು 51 ಇದೆ. ಹಾಗಿದ್ರೆ ಅದರದ್ದು 50% ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಈ ಥರ ಬರ್ಕೋಬೋದು ನಾವು ಒಂದು ಫ್ರಾಕ್ಷನ್ ಅನ್ನು, ಒಂದು ಈಕ್ವೇಶನ್ ಬರೀಬೋದು, 2 ಫ್ರಾಕ್ಷನ್ಗಳದ್ದು. ಅಂದರೆ ಈ 30% 50% ಇದು ಯಾವ ಅನುಪಾತದಲ್ಲಿದೆ, ಈ 51 ಮತ್ತು ಆ ನಂಬರ್ ಕೂಡ ಅದೇ ಅನುಪಾತದಲ್ಲಿರುತ್ತೆ. ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇವಾಗ ಈ ರೀತಿ ಬರೆದಾಗ ಈ ಪರ್ಸೆಂಟೇಜ್ನ ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು. ಜೊತೆಗೆ ಈ 0 ಮತ್ತು 0 ಕೂಡ ಕ್ಯಾನ್ಸಲ್ ಮಾಡ್ಬೋದು. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಸೊ ಕ್ವೆಶ್ಚನ್ ಮಾರ್ಕ್ ಈಸ್ ಈಕ್ವಲ್ ಟು 51 ಇಂಟು 5 ಡಿವೈಡೆಡ್ ಬೈ 3 ಆಗುತ್ತೆ. ಸೊ ನಮಗೇನು ಗೊತ್ತು, 3 17s are 51. ಸೊ 17 ಇಂಟು 5 ಅಂತಂದರೆ 50 + 35 85. ಸೊ ಮತ್ತೆ ನಮಗೆ ಅದೇ ಆನ್ಸರ್ ಬಂತು. ಸೊ ಇದು ಈಸಿ ಮೆಥಡು. ಅಂದರೆ ಇಲ್ಲಿ ಪರ್ಸೆಂಟೇಜ್ ನಾನು ಫಸ್ಟ್ ಗೊತ್ತಾಗಲಿ ಅಂತ ಬರೋದೇನು ಅಷ್ಟೇ. ನೀವು ಎಕ್ಸಾಮ್ನಲ್ಲಿ ಡೈರೆಕ್ಟಾಗಿ 30/50 ಈಸ್ ಈಕ್ವಲ್ ಟು 51 ಬೈ ಕ್ವೆಶ್ಚನ್ ಮಾರ್ಕ್ ಅಂತ ಬರೀಬೋದು. ಓಕೆ, ಈ ಕಾನ್ಸೆಪ್ಟ್ ಸ್ವಲ್ಪ ಅರ್ಥ ಆಗಿದೆ ಅನ್ಕೊಂತೀನಿ, ಕ್ಲಿಯರಾಗಿ ಅರ್ಥ ಆಗದೆ ಇರ್ಬೋದು. ಸೊ ಈ ರೀತಿ ಇನ್ನೊಂದಿಷ್ಟು ಕ್ವೆಶ್ಚನ್ಗಳನ್ನು ನೋಡ್ತಾ ಈ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಸೊ ಈ ಕ್ವೆಶ್ಚನ್ ಅನ್ನು ನೋಡಿ. ಇಫ್ 35% ಆಫ್ ಅ ನಂಬರ್ ಈಸ್ 42, ಫೈಂಡ್ 55% ಆಫ್ ದಟ್ ನಂಬರ್. ಒಂದು ಸಂಖ್ಯೆಯ 35% 42 ಆಗಿದ್ದರೆ ಆ ಸಂಖ್ಯೆಯ 55%ರಷ್ಟನ್ನು ಕಂಡುಹಿಡಿಯಿರಿ. ಸೊ ಇದನ್ನು ಹೇಗೆ ಬರ್ಕೊಂತೀವಿ ಹೇಳಿ. 35 ಡಿವೈಡೆಡ್ ಬೈ 55 ಅಲ್ವಾ.
ಅಂದರೆ 35% ಡಿವೈಡ್ ಬೈ 55%, ಅಲ್ಲಿ ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ನಾವು ಬರೆಯೋದೇ ಇಲ್ಲ ಅದನ್ನು. ಈ 35% ಏನಿರುತ್ತಂತೆ 42 ಇರುತ್ತಂತೆ. 55% ಎಷ್ಟಿರುತ್ತೆ ಕ್ವೆಶ್ಚನ್ ಮಾರ್ಕ್ ಹಾಕೊಳ್ಳೋಣ. ಸೊ ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ ಕ್ವೆಶ್ಚನ್ ಮಾರ್ಕ್ ಈಸ್ ಈಕ್ವಲ್ ಟು 42 ಇಂಟು 55 ಡಿವೈಡೆಡ್ ಬೈ 35 ಆಗುತ್ತೆ. ಈಗ 7 5 35, 7 6 42, 7 5 35, 7 6 42. ಈ 55 5ರಿಂದ ಭಾಗಿಸಿದ್ರೆ 11 ಆಗುತ್ತೆ. ಸೊ 6 ಇಂಟು 11 ಅಂದರೆ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ 66, 66 ಬರುತ್ತೆ. ಸೊ ನಾವು ಈಸಿ ಮೆಥಡಲ್ಲಿ ಡೈರೆಕ್ಟ್ ಆಗಿ ಇದನ್ನ ಕಂಡುಹಿಡಿದಿದ್ದಾಯ್ತು. ಓಕೆ, ಈ ಕಾನ್ಸೆಪ್ಟ್ನ ಇನ್ನೊಂದಿಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಇನ್ನೊಂದೆರಡು ಪ್ರಶ್ನೆಗಳ ಜೊತೆಗೆ. ಸೊ ಈ ಕ್ವೆಶ್ಚನ್ ನೋಡಿ, ಇಫ್ 15% ಆಫ್ ಅ ನಂಬರ್ ಇಸ್ 21, ದೆನ್ 56 ಇಸ್ ವಾಟ್ ಪರ್ಸೆಂಟೇಜ್ ಆಫ್ ದಟ್ ನಂಬರ್? ಒಂದು ಸಂಖ್ಯೆಯ 15%, ಒಂದು ಸಂಖ್ಯೆಯ ಶೇಕಡ 15ರಷ್ಟು 21 ಆಗಿದ್ದರೆ 56 ಆ ಸಂಖ್ಯೆಯ ಎಷ್ಟು ಶೇಕಡ ಆಗಿರುತ್ತದೆ? ಅಂದ್ರೆ ಹಿಂದಿನ ಪ್ರಶ್ನೆಯಲ್ಲಿ ಏನು ಕೇಳ್ತಾ ಇದ್ರು, ಹಿಂದಿನ ಎರಡು ಪ್ರಶ್ನೆಗಳಲ್ಲೂ ಒಂದಿಷ್ಟು ಪರ್ಸೆಂಟೇಜ್ ಎಷ್ಟು ನಂಬರ್ ಅಂತ ಕೊಟ್ಟು ಇನ್ನೊಂದಿಷ್ಟು ಪರ್ಸೆಂಟೇಜ್ ಎಷ್ಟು ನಂಬರ್ ಅಂತ ಕೇಳ್ತಾ ಇದ್ರು. ಇವಾಗ ಏನು ಮಾಡ್ತಾರೆ, ಒಂದಿಷ್ಟು ಪರ್ಸೆಂಟೇಜು ಒಂದಿಷ್ಟು ನಂಬರ್, ಎಷ್ಟು ಪರ್ಸೆಂಟೇಜ್ಗೆ ಇನ್ನೊಂದು ನಂಬರ್ ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಅದೇ ಮೆಥಡ್ ಅನ್ನು ಯೂಸ್ ಮಾಡೋಣ, ಸಾಲ್ವ್ ಮಾಡ್ಬೋದು. ಹೇಗೆ ಅಂತ ತೋರಿಸ್ತೀನಿ. ಸೊ 15% ಇದು 21 ಆಗಿರುತ್ತೆ. ಇಲ್ಲಿ ಎಷ್ಟು ಪರ್ಸೆಂಟು ನಮಗೆ 56 56 ಆಗಿರುತ್ತೆ ಅಂತ ಕೇಳ್ತಿದಾರಲ್ವ, ಇಷ್ಟೇ. ಸೊ ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ, ಆನ್ಸರ್ ಸಿಗುತ್ತೆ 15 ಇಂಟು 56, 15 ಇಂಟು 56 ಡಿವೈಡೆಡ್ ಬೈ 21 ಈಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್ ಆಗುತ್ತೆ. ಸೊ ಮತ್ತೆ 7ರಿಂದ ಮಲ್ಟಿಪ್ಲೈ ಮಾಡೋದು, 7 3s are 21, 7 8s are 56. ಸೊ ಮತ್ತೆ ಇದು 3 5s are 15. ಸೊ 5 ಇಂಟು 8 ಅಂದರೆ ಟೋಟಲ್ ಆನ್ಸರ್ ಏನು ಬರುತ್ತೆ 40 ಬರುತ್ತೆ. ಸೊ ಫೈನಲ್ ಆನ್ಸರ್ 40, ಅಂದರೆ ನಮ್ಗೆ ಆನ್ಸರು 40% ಇಲ್ಲಿ, ಯಾಕಂದ್ರೆ ಪರ್ಸೆಂಟೇಜ್ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಬಂದ್ಬಿಟ್ಟು ಆ ಯಾವುದೋ ಒಂದು ನಂಬರ್ದು 40% ಏನಿರುತ್ತೆ 56 ಇರುತ್ತೆ. ಸರಿ, ಈಗ ಇದೇ ರೀತಿ ಇನ್ನೊಂದು ಕ್ವೆಶ್ಚನ್ ನೋಡೋಣ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇಫ್ 65% ಆಫ್ ಅ ನಂಬರ್ ಈಸ್ 143, ದೆನ್ 99 ಈಸ್ ವಾಟ್ ಪರ್ಸೆಂಟೇಜ್ ಆಫ್ ದಟ್ ನಂಬರ್? ಓಕೆ, ಸೊ 65% ಕೊಟ್ಟಿದ್ದಾರೆ ನಮಗೆ, ಡಿವೈಡೆಡ್ ಬೈ ಎಷ್ಟು ಪರ್ಸೆಂಟೇಜ್ ಅಂತ ಕೊಟ್ಟಿಲ್ಲ. ಈ 65% 143 ಅಂತೆ, ಈ ಎಷ್ಟು ಗೊತ್ತಿಲ್ಲದಿರೋ ಪರ್ಸೆಂಟೇಜು 99 ಆಗುತ್ತೆ, ಅದು ಎಷ್ಟು ಅಂತ ಕೇಳ್ತಾರೆ. ಸೊ ಮತ್ತೆ ಈ ರೀತಿ ಬರ್ಕೊಂಡಿದ ನಂತರ ನಾವೇನು ಮಾಡ್ತೀವಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. 65 ಇಂಟು 99 ಡಿವೈಡೆಡ್ ಬೈ 143 ಈಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ಈಗ ಈ 99 ಮತ್ತು 143 ಎರಡನ್ನು ಕೂಡ 11ರಿಂದ ಭಾಗಿಸೋಣ. 11 9 99, 11 1 1, 11 3 33. ಈಗ ಈ 65ನ್ನ 13 ಭಾಗಿಸುತ್ತೆ ಆಕ್ಚುಲಿ. 13 5s are 65, 13 5 65. ಸೊ 5 ಇಂಟು 9 ಅಂದರೆ ನಮಗೆ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ 45% ಬರುತ್ತೆ. ಅಂದರೆ ಆ ಯಾವುದೋ ಒಂದು ನಂಬರ್ದು 65% 143 ಇದ್ರೆ 45% 99 ಇರುತ್ತೆ. ಸೊ ಇಲ್ಲಿ ಈ 4 ಪ್ರಶ್ನೆಗಳ ಮೂಲಕ ಒಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇನ್ನೊಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂತ ನಾನು ಫಸ್ಟ್ಗೆ ಸಾಲ್ವ್ ಮಾಡಿದಂಥ ಆ ಎಕ್ಸಾಂಪಲ್ ಕ್ವಶನ್ಗೆ ಹೋಗೋಣ. ಸೊ ಈ ಬೇಸಿಕ್ ಕ್ವಶನ್ ನಾನು ನೋಡಿ, ಇನ್ಕ್ರೀಸ್ 260 ಬೈ 15%, 260 ಶೇಕಡ 15ರಷ್ಟು ಹೆಚ್ಚಿಸಿ. ಸೊ ಏನು ಕೇಳ್ತಾ ಇದ್ದಾರೆ ಇಲ್ಲಿ? ಸೊ ಇಲ್ಲಿ ಏನು ಕೇಳ್ತಾರೆ ಅಂದರೆ, ಹಿಂದಿನೆಲ್ಲ ಕಾನ್ಸೆಪ್ಟ್ ಬಿಟ್ಬಿಡಿ, ಹೊಸದು ಮತ್ತೆ ಈಗ 260 ಅನ್ನುವ ಒಂದು ನಂಬರ್ ಇದೆ, ಅದನ್ನ 15% ಹೆಚ್ಚಿಗೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಹೆಚ್ಚಿಗೆ ಮಾಡೋದು ಅಂದರೆ ಏನು? ಸೊ ಹೆಚ್ಚಿಗೆ ಮಾಡೋದು ಅಂದರೆ ಇದನ್ನ ಪರ್ಸೆಂಟೇಜ್ ಇನ್ಕ್ರೀಸ್ ಆ್ಯಂಡ್ ಪರ್ಸೆಂಟೇಜ್ ಡಿಕ್ರೀಸ್ ಅನ್ನೋ ಕಾನ್ಸೆಪ್ಟಲ್ಲಿ ಕಲಿತೀವಿ ನಾವು. ಸೊ ಪರ್ಸೆಂಟೇಜ್ ಡಿಕ್ರೀಸ್ ಹೇಗೆ ಅಂತ ಹೇಳ್ಕೊಡ್ತೀನಿ ನಾನು ನಿಮಗೆ. ಸೊ 260 ಅವ್ರು ಏನು ಕೇಳ್ತಾರೆ, ನಿಮಗೆ 15% ಹೆಚ್ಚಿಗೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವುದೇ ಒಂದು ನಂಬರನ್ನು ಎಷ್ಟೇ ಪರ್ಸೆಂಟ್ ಹೆಚ್ಚಿಗೆ ಅಥವಾ ಕಡಿಮೆ ಮಾಡೋದಕ್ಕೆ 2 ಮೆಥಡ್ ಇರುತ್ತೆ. ಮೊದಲನೇದು ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಮೆಥಡ್, ಎರಡನೇದು ಮಲ್ಟಿಪ್ಲಿಕೇಶನ್ ಮೆಥಡ್. ಸೊ ನಾವು ಹೆಚ್ಚಿಗೆ ಮಾಡಬೇಕಾದ್ರೆ ಅಡಿಷನ್ ಮೆಥಡ್ ಯೂಸ್ ಮಾಡ್ಬೋದು ಅಥವಾ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡ್ಬೋದು. ಕಡಿಮೆ ಮಾಡಬೇಕಾದ್ರೆ ಸಬ್ಟ್ರಾಕ್ಷನ್ ಯೂಸ್ ಮಾಡ್ಬೋದು ಅಥವಾ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡ್ಬೋದು. ಫಸ್ಟ್ ನಾನು ನಿಮಗೆ ಅಡಿಷನ್ ಮೆಥಡ್ ಅನ್ನು ತೋರಿಸ್ಕೊಡ್ತೀನಿ. ಅಡಿಷನ್ ಅಂತಂದ್ರೆ ಅಂದರೆ ಈ 260ರದು 15% ವಾಪಸ್ ಇದಕ್ಕೆ ಆ್ಯಡ್ ಮಾಡಿ ಅಂತ. 260 15% ಎಷ್ಟಿರುತ್ತೆ? ಸೊ ಅದನ್ನು ಕಂಡುಹಿಡಿಯೋಣ. ಫಸ್ಟು 15% ಅಂದರೆ 15/100 ಅಲ್ವಾ, 15/100 ಇಂಟು 260. ಸೊ 0 ಮತ್ತು 0 ಕ್ಯಾನ್ಸಲ್ ಮಾಡಿ. ಸೊ 5 3 15, 5 2 10. ಸೊ 2 13 13 26. ಸೊ 13 ಇಂಟು 3 ಅಂದರೆ 39. ಅಂದರೆ ಈ 260ರ 15% ಅಂತಂದರೆ 39. ಆ 39ನ ವಾಪಸ್ ಇದಕ್ಕೆ ಆ್ಯಡ್ ಮಾಡಿ 260ಕ್ಕೆ. ಸೊ ಆ್ಯಡ್ ಮಾಡಿದ್ರೆ ಫೈನಲ್ ಆನ್ಸರ್ ಏನು ಬರುತ್ತೆ 299 ಬರುತ್ತೆ. ಅಂದರೆ 260ಅನ್ನು 15% ಹೆಚ್ಚಿಗೆ ಮಾಡಿದ್ರೆ
299 ಬರುತ್ತೆ. ಓಕೆ, ಇದೇನಾಯ್ತು ಅಡಿಷನ್ ಮೆಥಡ್. ಇದ್ರದ್ದು ಮಲ್ಟಿಪ್ಲಿಕೇಶನ್ ಮೆಥಡ್ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಮಲ್ಟಿಪ್ಲಿಕೇಶನ್ ಮೆಥಡ್ ಅಂದರೆ ಈಗ 15% ಹೆಚ್ಚಿಗೆ ಮಾಡಕ್ಕೆ ಹೇಳಿದಾರಲ್ವಾ. ಸೊ 15% ಹೆಚ್ಚಿಗೆ ಮಾಡಕ್ಕೆ ಹೇಳಿದಾರೆ ಅಂದರೆ ನೀವು ಅದಕ್ಕೆ ಏನು ಮಲ್ಟಿಪ್ಲೈ ಮಾಡಬೇಕಂದ್ರೆ 100 ಪ್ಲಸ್ 15 ಡಿವೈಡೆಡ್ ಬೈ 100. ಈ 260ಕ್ಕೆ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೇನು ಬರುತ್ತೆ, ಆನ್ಸರ್ ಬರುತ್ತೆ. ಸೊ 260ಕ್ಕೆ ಅದನ್ನು ಮಲ್ಟಿಪ್ಲೈ ಮಾಡಿ ನೋಡೋಣ ಏನು ಬರುತ್ತೆ. ಸೊ ಇಲ್ಲಿ ಒಂದು 0 ಮತ್ತು ಇಲ್ಲೊಂದು 0 ಹೋಗುತ್ತೆ. ಇದು 100 ಪ್ಲಸ್ 15 ಅಂದರೆ 115 ಆಯಿತು. ಸೊ ಈ ಎರಡನ್ನು ಕೂಡ ನಾವು 5ರಿಂದ ಡಿವೈಡ್ ಮಾಡಿದ್ರೆ ಇದು 23 ಆಗುತ್ತೆ, ಇದು 2 ಆಗುತ್ತೆ. ಸೊ ಈ 2 ಇದು 13 2 26 ಆಯಿತು. 13 ಇಂಟು 23 ಮಾಡಬೇಕು. ಸೊ 13 3 39, 3 ದಶಕ ಹೋಯಿತು. 13 2 26, ಸೊ 299 ಆಯಿತು. ಸೊ ಫೈನಲ್ ಆನ್ಸರ್ ಬಂತು. ಮತ್ತೆ ನಮಗೆ ಸೇಮ್ ಆನ್ಸರ್ 299 ಬರುತ್ತೆ. ಓಕೆ, ಸೊ ಇದ್ರ ಮೂಲಕ ನಾವೇನು ಕಲ್ತ್ವಿ, ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡೋದು ಹೇಗೆ ಅಂತ ಕಲ್ತ್ವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಟ್ಟು ನಾವು ಈ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಇನ್ಕ್ರೀಸ್ 480 ಬೈ 25%. ಸೊ ಎರಡು ಮೆಥಡ್ ಕೂಡ ಯೂಸ್ ಮಾಡೋಣ, ಅಡಿಷನ್ ಮೆಥಡ್ ಮತ್ತು ಮಲ್ಟಿಪ್ಲಿಕೇಶನ್ ಮೆಥಡ್. ಫಸ್ಟ್ ಯಾವುದು, ಅಡಿಷನ್ ಮೆಥಡ್ ಯೂಸ್ ಮಾಡೋಣ. 14 25% ಇನ್ಕ್ರೀಸ್ ಮಾಡ್ತಾ ಇದೀವಿ ಅಂದರೆ ಫಸ್ಟ್ ಏನು ಮಾಡ್ತೀವಿ, ಈ 480 480 ಶೇಕಡ 25ರಷ್ಟು ಹೆಚ್ಚಿಸಿ ಅದರದ್ದು 25% ಕಂಡುಹಿಡಬೇಕು. ಸೊ 25% ಕಂಡುಹಿಡಿದು ತುಂಬ ಸುಲಭ, ಯಾಕೆಂದರೆ 25% ಅಂದರೆ ಕಾಲು ಭಾಗ. 480 ಕಾಲು ಭಾಗ ಎಷ್ಟು, ಅದನ್ನ ಡಿವೈಡೆಡ್ 4 ಮಾಡ್ತೀರಾ. 480 4ರಿಂದ ಭಾಗಿಸಿದ್ರೆ 120 ಬರುತ್ತೆ. ಸೊ ಅದಕ್ಕೆ 120 ಸೇರಿಸಿದ್ರೆ ಆನ್ಸರ್ ಎಷ್ಟು ಬರುತ್ತೆ, ನಮಗೆ 600 ಬರುತ್ತೆ. ಅದೇ ನೀವು ಮಲ್ಟಿಪ್ಲಿಕೇಶನ್ ಯೂಸ್ ಮಾಡ್ತೀರಾ ಅಂದರೆ 480 ಪ್ಲಸ್ 25% ಇನ್ಕ್ರೀಸ್ ಮಾಡ್ಬೇಕಂದ್ರೆ ಇದಕ್ಕೆ ಏನು ಮಲ್ಟಿಪ್ಲೈ ಮಾಡ್ತೀರಾ, ಇಂಟು 100 ಪ್ಲಸ್ 25 ಡಿವೈಡೆಡ್ ಬೈ 100 ಮಾಡ್ತೀರಾ. ಸೊ ಇಲ್ಲಿ 0 ಮತ್ತು ಇಲ್ಲಿ 0 ಕ್ಯಾನ್ಸಲ್ ಆಗುತ್ತೆ. ಈ 100 ಪ್ಲಸ್ 25 ಅಂದರೆ 125 ಆಗುತ್ತೆ. ಈ 125ನ ಇವೆರಡನ್ನು ಕೂಡ 5ರಿಂದ ಡಿವೈಡ್ ಮಾಡಿದ್ರೆ, 5ರಿಂದ ಡಿವೈಡ್ ಮಾಡಿದ್ರೆ 25 ಆಗುತ್ತೆ. ಇದು 2 ಆಗುತ್ತೆ. ಇದು 24 ಆಗುತ್ತೆ. ಸೊ 24 ಇಂಟು 25. ಸೊ ನೀವು ಆ್ಯಕ್ಚುಲಿ ಕ್ಯಾಲ್ಕುಲೇಟ್ ಮಾಡಿ ನೋಡಿ, 25 ಇಂಟು 4 ಅಂದರೆ 100. ಸೊ 10 ದಶಕ ಕಳಿಸಿ. 25 ಇಂಟು 2 ಅಂದರೆ 50 ಪ್ಲಸ್ 10 ಅಂದರೆ 600. ಸೊ ಮತ್ತೆ ನಮಗೆ ಸೇಮ್ ಆನ್ಸರ್ ಬರ್ತಾ ಇದೆ. ಓಕೆ, ಈ ಎರಡು ಮೆಥಡ್ಗಳನ್ನ ಯೂಸ್ ಮಾಡಿ. ನಿಮಗೆ ಇವಾಗ ಅಡಿಷನ್ ಮೆಥಡ್ ಈಸಿ ಅನಿಸ್ತಾ ಇದೆ, ಬಟ್ ಕೆಲವು ಸರ್ತಿ ಮಲ್ಟಿಪ್ಲಿಕೇಶನ್ ಈಸಿ ಆಗುತ್ತೆ. ಹಾಗಾಗಿ ಎರಡು ಮೆಥಡ್ಗಳನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಈಗ ಪರ್ಸೆಂಟೇಜ್ ಡಿಕ್ರೀಸ್ ಕಲಿಯೋಣ. ಕ್ವೆಶನ್ ನೋಡಿ, ಡಿಕ್ರೀಸ್ 260 ಬೈ 15%. 260 ಶೇಕಡ 15ರಷ್ಟು ಕಡಿಮೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಆಗಲೇ ಪರ್ಸೆಂಟೇಜ್ ಇನ್ಕ್ರೀಸ್ ಅನ್ನು ಕಲಿತು, ಈಗ ಪರ್ಸೆಂಟೇಜ್ ಡಿಕ್ರೀಸ್ ಅನ್ನು ಕಲಿಯೋಣ. ಸೊ ಪರ್ಸೆಂಟೇಜ್ ಡಿಕ್ರೀಸ್ ಅಂದ್ರೆ ಹೇಗೂ, ಈ 260 15% ಕಡಿಮೆ ಮಾಡಿ. ಸೊ 15% ಕಡಿಮೆ ಮಾಡಿ ಅಂದರೆ ಈ 260 15% ಎಷ್ಟು, 260 15% ಅಂದರೆ 39. ಅದನ್ನು ಇಲ್ಲಿ ಮೈನಸ್ ಮಾಡಬೇಕು. 39 ಹೇಗೆ ಆಗಲೇ ನಾವು ಕಂಡುಹಿಡಿದಿದ್ವಲ್ಲ, ನೆನಪಿದೆ ನಮಗೆ. ಸೊ 260 ಮೈನಸ್ 39 ಮಾಡಿದ್ರೆ ಆನ್ಸರ್ ನಿಮಗೆ 221 ಬರುತ್ತೆ. ಇದು ಸಬ್ಟ್ರಾಕ್ಷನ್ ಮೆಥಡ್ ಆಯಿತು. ಇದೇ ನೀವು ಮಲ್ಟಿಪ್ಲಿಕೇಶನ್ ಮಾಡ್ತೀರಾ ಅಂತಂದರೆ 260 ಇದನ್ನ 15% ಕಡಿಮೆ ಮಾಡ್ಬೇಕಂತಂದ್ರೆ ಇದಕ್ಕೇನು ಮಲ್ಟಿಪ್ಲೈ ಮಾಡ್ತೀರಾ, 100 ಮೈನಸ್ 15 ಡಿವೈಡೆಡ್ ಬೈ 100. ಸೊ ಇನ್ಕ್ರೀಸ್ ಮಾಡಬೇಕಾದ್ರೆ ಏನು ಮಾಡಿದ್ವಿ ನಾವು, 100 ಪ್ಲಸ್ 15 ಡಿವೈಡ್ ಬೈ 100 ಮಾಡಿದ್ವಿ. ಇಲ್ಲಿ 100 ಮೈನಸ್ 15 ಡಿವೈಡೆಡ್ ಬೈ 100 ಮಾಡ್ತೀವಿ. ಸೊ ಈಗ ಇಲ್ಲಿ ಒಂದು 0 ಮತ್ತೆ ಒಂದು 0 ಕ್ಯಾನ್ಸಲ್ ಆಗುತ್ತೆ. 100 ಮೈನಸ್ 15 ಅಂದರೆ 85 ಆಗುತ್ತೆ. ಸೊ ಎರಡನ್ನು ಕೂಡ ನಾವು 5ರಿಂದ ಡಿವೈಡ್ ಮಾಡ್ಬೋದು. 5 2s are 10, 5 17s are 85. ಸೊ ಈಗ 13 2 26. ಸೊ 13 ಇಂಟು 7 ಅಂತಂದರೆ 91. 13 1s are 13 ಪ್ಲಸ್ 9 ಅಂದರೆ 22. ಸೊ ಫೈನಲ್ ಆನ್ಸರ್ ಬರುತ್ತೆ, ಮತ್ತೆ 221 ಅದೇ ಬರುತ್ತೆ. ಈಗ ಈ ಕಾನ್ಸೆಪ್ಟ್ ಅನ್ನು ಇನ್ನೊಂದಿಷ್ಟು ಕ್ಲಿಯರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕ್ವೆಶನ್ ಹೋಗ್ಬಿಟ್ಟು, ನೆಕ್ಸ್ಟ್ ಕ್ವೆಶನ್, ಡಿಕ್ರೀಸ್ 520 ಬೈ 40%. ಅಂದರೆ 520 40% ಕಡಿಮೆ ಮಾಡಿ. ಸೊ 520 40% ಕಡಿಮೆ ಮಾಡಬೇಕಂದ್ರೆ, ಸೊ 520 520 520 ಶೇಕಡ 40ರಷ್ಟು ಕಡಿಮೆ ಮಾಡಿ ಅಂದರೆ ಅದರದ್ದು 40% ಕಂಡುಹಿಡಬೇಕು. ಸೊ 40% ಕಂಡುಹಿಡೋಕ್ಕೆ ನಾವು ಆಗಲೇ ಮಾಡಿದಾಗೆ 40 ಡಿವೈಡೆಡ್ ಬೈ 100 ಇಂಟು 520 ಅಷ್ಟೊಂದು ಮಾಡೋದು ಬೇಡ. ಅದಕ್ಕೆ ಒಂದು ಈಸಿ ಮೆಥಡ್ ಕೊಡ್ತೀನಿ ನಾನು ನಿಮಗೆ. ಏನಂದರೆ ಯಾವುದೇ ನಂಬರು ಇಲ್ಲಿ 0ಯಿಂದ ಎಂಡ್ ಆಗ್ತಿದೆ ಅಂತ ಅನ್ಕೊಳ್ಳಿ, ಅದರದ್ದು 10% ಬಂದ್ಬಿಟ್ಟು ಆ 0 ಬಿಟ್ಟರೆ ಎಷ್ಟಿರುತ್ತೋ ಅಷ್ಟು ಬರುತ್ತೆ ಅಲ್ವಾ. ಇದು ನಮ್ಗೆ ಗೊತ್ತು ಆ್ಯಕ್ಚುಲಿ. ಅಂದರೆ 10% ಅಂದರೆ 52 ಆಗುತ್ತೆ.
520ದು 10% ಅಂದರೆ 52 ಆಯಿತು. ಸೊ 40% ಅಂದರೆ ಅದ್ರ 4 ಪಟ್ಟು ಇರಬೇಕಲ್ವಾ, ಅಂದರೆ 52 ಇಂಟು 4 ಇರಬೇಕು. ಸೊ 52 ಇಂಟು 4 ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ, 208 ಬರುತ್ತೆ. ಸೊ ಹಾಗಿದ್ರೆ ನಾವು ಎಷ್ಟು ಕಡಿಮೆ ಮಾಡಬೇಕು, ಇಲ್ಲಿ 208 ಕಡಿಮೆ ಮಾಡಬೇಕು. ಸೊ 208 ನಾವು ಕಡಿಮೆ ಮಾಡಿದ್ರೆ 312 ಆಗುತ್ತೆ. 520 ಮೈನಸ್ 208 ಮಾಡಿ ನೋಡಿ, ಆನ್ಸರ್ ನಿಮಗೆ 312 ಬರುತ್ತೆ. ಇದೇ ನೀವು ಮಲ್ಟಿಪ್ಲಿಕೇಶನ್ ಮೆಥಡಲ್ಲಿ ಮಾಡ್ತೀರಾ ಅಂತಂದರೆ 520 ಇದನ್ನು 40% ನೀವು ಕಡಿಮೆ ಮಾಡಬೇಕಂದ್ರೆ ಏನು ಮಲ್ಟಿಪ್ಲೈ ಮಾಡ್ತೀರಾ, ಇಂಟು 100 ಮೈನಸ್ 40 ಡಿವೈಡ್ ಬೈ 100 ಮಾಡ್ತೀರಲ್ವಾ. ಸೊ ಇಲ್ಲೊಂದು 0 ಮತ್ತು ಇಲ್ಲೊಂದು 0 ಹೋಯಿತು. 100 ಮೈನಸ್ 40 ಅಂತಂದರೆ 60 ಬರುತ್ತೆ. ಇಲ್ಲೂ ಒಂದು 0 ಹೋಯಿತು, ಇಲ್ಲೂ ಒಂದು 0 ಹೋಯಿತು. ಸೊ 52 ಇಂಟು 6 ಬರುತ್ತೆ. ಸೊ 52 ಇಂಟು 6 ಮಾಡಿದರೆ ನಿಮಗೆ ಮತ್ತೆ ಒನ್ಸ್ ಅಗೇನ್ 312 ಅದೇ ಆನ್ಸರ್ ಬರುತ್ತೆ. ಸೊ ಲಾಸ್ಟ್ 4 ಪ್ರಶ್ನೆಗಳ ಮೂಲಕ ನಾವೇನು ಕಲ್ತ್ವಿ, ಪರ್ಸೆಂಟೇಜ್ ಇನ್ಕ್ರೀಸ್ ಮತ್ತು ಪರ್ಸೆಂಟೇಜ್ ಡಿಕ್ರೀಸ್ ಅನ್ನ ಕಲ್ತ್ವಿ. ಓಕೆ, ನೆಕ್ಸ್ಟು ಇನ್ನೊಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ನ ಕಲಿತಾ ಹೋಗೋಣ. ಈ ಕ್ವಶನ್ ನೋಡಿ, ಅ ನಂಬರ್ ಇನ್ಕ್ರೀಸ್ಡ್ ಬೈ 12% ಬಿಕಮ್ಸ್ 224. ಫೈಂಡ್ ದ ನಂಬರ್. ಒಂದು ಸಂಖ್ಯೆಯನ್ನು ಶೇಕಡ 12ರಷ್ಟು ಹೆಚ್ಚಿಸಿದಾಗ ಅದು 224 ಆಗುತ್ತದೆ. ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಓಕೆ, ಸೊ ಇವಾಗ ಏನು ಮಾಡ್ತಾ ಇದ್ರು, ಹಿಂದಿನ ಪ್ರಶ್ನೆಗಳಲ್ಲೆಲ್ಲ ಒಂದು ನಂಬರ್ ಕೊಟ್ಬಿಟ್ಟು ಇದನ್ನ ಎಷ್ಟು ಇನ್ಕ್ರೀಸ್ ಮಾಡಿ ಅಥವಾ ಡಿಕ್ರೀಸ್ ಮಾಡಿ ಅಂತ ಹೇಳ್ತಾ ಇದ್ರು. ಇವಾಗ ಏನು ಹೇಳ್ತಾರೆ, ಯಾವುದೋ ಒಂದು ನಂಬರ್ ಇದೆ, ಅದು ಯಾವ ನಂಬರ್ ಅಂತ ಹೇಳ್ತಾ ಇಲ್ಲ, ಅದನ್ನ 12% ಹೆಚ್ಚಿಗೆ ಮಾಡಿದ್ರೆ ಅದು 224 ಆಗುತ್ತೆ. ಅದು ಯಾವ ನಂಬರ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನ ಹೇಗೆ ಮಾಡೋದಂದ್ರೆ, ಆ ನಂಬರ್ನ ಎಕ್ಸ್ ಅಂತ ನಾವು ಅನ್ಕೊಳ್ಳೋಣ. ಸೊ ಎಕ್ಸ್ ಅನ್ನ ನಾವೀಗ 12% ಹೆಚ್ಚಿಗೆ ಮಾಡಬೇಕಪ್ಪ ಅಂತಂದ್ರೆ ಏನು ಮಾಡ್ತೀವಿ, ಎಕ್ಸ್ದು 12% ಕಂಡಿಡಿದು ಅದಕ್ಕೆ ಆ್ಯಡ್ ಮಾಡ್ತೀವಿ. ಬಟ್ ಇಲ್ಲಿ ನಮಗೆ ಎಕ್ಸ್ನ ವ್ಯಾಲ್ಯೂನೇ ಗೊತ್ತಿಲ್ಲ. ಹಾಗಿದ್ದಾಗ ನಾವು ಏನನ್ನ 12% ಹೆಚ್ಚಿಗೆ ಮಾಡೋಕ್ಕಾಗುತ್ತೆ. ಸೊ ಇಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಮೆಥಡ್ನ ಯೂಸ್ ಮಾಡೋಣ. ಸೊ ಯಾವುದೇ ಒಂದು ನಂಬರ್ನ, ಓಕೆ ಇದು ಆನ್ಸರ್ 224 ಬರುತ್ತೆ ಅಂತ ಕೊಟ್ಟಿದ್ದಾರೆ ಅವರು. ಓಕೆ, ಸೊ ಯಾವುದೇ ಒಂದು ನಂಬರ್ ನೀವು 12% ಹೆಚ್ಚಿಗೆ ಮಾಡ್ತಿದ್ದೀರಾ ಅಂದರೆ ಮಲ್ಟಿಪ್ಲಿಕೇಶನ್ ಮೆಥಡ್ ಯೂಸ್ ಮಾಡ್ತಾರೆ. ಏನು ಜೊತೆ ಮಲ್ಟಿಪ್ಲೈ ಮಾಡ್ತೀರಾ, ಇಲ್ಲಿ ಹೆಚ್ಚಾಗ್ತಿರೋ ಕಾರಣಕ್ಕೆ ಪ್ಲಸ್ ಯೂಸ್ ಮಾಡ್ತೀವಲ್ಲ, 100 ಪ್ಲಸ್ 12 ಡಿವೈಡ್ ಬೈ 100 ಮಾಡ್ತೀವಿ. ಸೊ ಅಂದರೆ ಎಕ್ಸ್ ಇಂಟು 100 ಪ್ಲಸ್ 12 ಅಂದರೆ 112 ಅಲ್ಲ, 112 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 224 ಆಗುತ್ತೆ. ಸೊ ಈಗ ಇಲ್ಲಿ ನೋಡಿ, ನೀವು ಡೈರೆಕ್ಟಾಗಿ ಇಲ್ಲಿ ಕ್ಯಾನ್ಸಲ್ ಮಾಡಬಹುದು. ಸೊ ಹೆಂಗೆ ನೀವು ಒಂದು ಫ್ರಾಕ್ಷನಲ್ಲಿ ಮೇಲಿನ ನಂಬರ್ ಕೆಳಗಿನ ನಂಬರ್ ಕ್ಯಾನ್ಸಲ್ ಮಾಡ್ತೀರಲ್ಲ, ಅದೇ ರೀತಿಯಲ್ಲಿ ಈಕ್ವೇಷನ್ ಸಮೀಕರಣದಲ್ಲಿ ಎರಡು ನಂಬರು ಈ ಕಡೆ ನ್ಯೂಮರೇಟರ್ ಅಂದರೆ ಅಂಶಗಳ ಭಾಗದಲ್ಲಿ ಇತ್ತು ಅಂದರೆ ಅಲ್ಲಿಂದಲೇ ಕ್ಯಾನ್ಸಲ್ ಮಾಡೋದು. 112 ಎರಡಲೇ 224 ಅಲ್ವಾ. ಓಕೆ, ಸೊ ಈಗ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 2 ಇಂಟು 100 ಅಂದರೆ 200 ಬರುತ್ತೆ. ಅಂದರೆ ಯಾವ ನಂಬರ್ನ ನೀವು 12% ಹೆಚ್ಚಿಗೆ ಮಾಡಿದ್ರೆ 224 ಆಗುತ್ತೆ ಅಂತಹ ನಂಬರ್ ಯಾವುದು, 200. ದಟ್ ಈಸ್ ಯುವರ್ ಆನ್ಸರ್. ಓಕೆ, ಸೊ ಈಗ ಇದೇ ರೀತಿದು ಇನ್ನೊಂದು ಪ್ರಶ್ನೆ ನೋಡಿ, ನಮ್ಮ ಕಾನ್ಸೆಪ್ಟ್ನ ಇನ್ನೊಂದಿಷ್ಟು ಕ್ಲಿಯರ್ ಮಾಡ್ಕೊಳ್ಳೋಣ. ಆ ನಂಬರ್ ಡಿಕ್ರೀಸ್ಡ್ ಬೈ 15% ಬಿಕಮ್ಸ್ 255. ಫೈಂಡ್ ದ ನಂಬರ್. ಒಂದು ಸಂಖ್ಯೆಯನ್ನು ಶೇಕಡ 15ರಷ್ಟು ಕಡಿಮೆ ಮಾಡಿದಾಗ ಅದು 255 ಆಗುತ್ತದೆ. ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಏನು ಮಾಡೋಣ, ಹಿಂದಿನ ಮೆಥಡ್ ಯೂಸ್ ಮಾಡಿದ್ದೇನೆ, ಅದೇ ಮೆಥಡ್ನ ಯೂಸ್ ಮಾಡೋಣ. ಎಕ್ಸ್ ಅಂತ ಒಂದು ನಂಬರ್ ಇದೆ ಅಂತ ಅನ್ಕೊಳ್ಳೋಣ. ಈ ಎಕ್ಸ್ ನಂಬರ್ನ 15% ನಾವು ಕಡಿಮೆ ಮಾಡಿದ್ರೆ ನಮಗೇನು ಬರ್ತಾ ಇದೆ, 255 ಬರ್ತಾ ಇದೆ. ಸೊ ನಾವಿಲ್ಲಿ ಸಬ್ಟ್ರಾಕ್ಷನ್ ಮೆಥಡ್ ಯೂಸ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ನಮಗೆ ಎಕ್ಸ್ನ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಏನು ಮಾಡೋಣ, ಹಾಗಿದ್ದಾಗ ಮಲ್ಟಿಪ್ಲಿಕೇಶನ್ ಮೆಥಡ್ ಯೂಸ್ ಮಾಡೋಣ. ಏನು ಮಲ್ಟಿಪ್ಲೈ ಮಾಡ್ತೀವಿ ಇಲ್ಲಿ, 100 ಮೈನಸ್ 15 ಮಾಡ್ತೀವಲ್ಲ, ಯಾಕೆಂದ್ರೆ ಕಡಿಮೆ ಮಾಡ್ತಾ ಇದ್ದೀವಿ. ಸೊ ಇದನ್ನ ಒಂದು ಈಕ್ವೇಷನ್ ಮಾಡ್ಕೊಂಬೋಣ. 15% ಕಡಿಮೆ ಮಾಡಿದ್ರೆ 100 ಮೈನಸ್ 50 ಅಂದರೆ 85 ಆಗುತ್ತಲ್ಲ. ಸೊ ಎಕ್ಸ್ ಇಂಟು 85 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 255 ಆಗುತ್ತೆ. ಸೊ ಈಗ 85 ಮತ್ತು 100 ಎರಡನ್ನು ಕೂಡ 5 ಇಂದ ಕ್ಯಾನ್ಸಲ್ ಮಾಡ್ಕೊಂಡು ಹೋಗೋಣ. 5 ಇಂದ ಮಾಡಿದ್ರೆ ಇದು 17 ಆಗುತ್ತೆ, ಇದು 20 ಆಗುತ್ತೆ. 17 ಇಂದ ಇಲ್ಲಿ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ 17 1s are 17 ಆಗುತ್ತೆ. ನೆಕ್ಸ್ಟ್ 85 ಬರುತ್ತೆ, 17 5s are 85 ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 15 ಇಂಟು 20. ಸೊ 15 ಇಂಟು 20 ಅಂದರೆ ಆನ್ಸರ್ ಎಷ್ಟು ಬರುತ್ತೆ, 300 ಬರುತ್ತೆ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಓಕೆ ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಈಗ. ಓಕೆ, ಆ ನಂಬರ್ ಇನ್ಕ್ರೀಸ್ಡ್ ಬೈ 22% ಬಿಕಮ್ಸ್ 610. ಫೈಂಡ್ ದ ನಂಬರ್. ಒಂದು ಸಂಖ್ಯೆಯನ್ನು ಶೇಕಡ 22ರಷ್ಟು ಹೆಚ್ಚಿಸಿದಾಗ ಅದು 610 ಆಗುತ್ತದೆ. ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಮತ್ತೆ ಅದೇ ಮೆಥಡ್ನ ಯೂಸ್ ಮಾಡೋಣ. ಆ ನಂಬರ್ ಏನಂತ ಅಸ್ಯೂಮ್ ಮಾಡ್ಕೊಳ್ಳೋಣ, ನಾವು ಎಕ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಎಕ್ಸ್ ಅನ್ನು ನಾವು
22% ಹೆಚ್ಚಿಗೆ ಮಾಡಿದಾಗ ನಮಗೆ ಆನ್ಸರ್ ಏನು ಬರುತ್ತೆ 610 ಬರುತ್ತೆ. ಸೊ ಎಕ್ಸ್ ನ ವ್ಯಾಲ್ಯೂ ನಮಗೆ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ಮಲ್ಟಿಪ್ಲಿಕೇಶನ್ ಮೆಥಡ್ನ ಯೂಸ್ ಮಾಡೋಣ. ಏನು ಮಲ್ಟಿಪ್ಲೈ ಮಾಡ್ತೀವಿ 100 ಪ್ಲಸ್ 22 ಡಿವೈಡೆಡ್ ಬೈ 100 ಯೂಸ್ ಮಾಡ್ತೀವಿ. ಸೊ ಇದರಿಂದ ಒಂದು ಈಕ್ವೇಶನ್ ಬರ್ಕೊಳ್ಳೋಣ. ಎಕ್ಸ್ ಇಂಟು 100 ಪ್ಲಸ್ 22 ಅಂತಂದ್ರೆ 122 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 610 ಆಗುತ್ತೆ. ಈಗ ಈ 122 ಮತ್ತೆ 100 ಎರಡನ್ನು ಕೂಡ 2 ಇಂದ ಕ್ಯಾನ್ಸಲ್ ಮಾಡೋಣ. ಇದನ್ನ 2 ಇಂದ ಡಿವೈಡ್ ಮಾಡಿದ್ರೆ 61 ಆಗುತ್ತೆ. ಇದನ್ನ 2 ಇಂದ ಮಾಡಿದ್ರೆ 50 ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ನ್ಯೂಮರೇಟರ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದೆ. ಸೊ 61 ಮತ್ತು 610 ಅಂದ್ರೆ 10 ಬರುತ್ತಲ್ವಾ. ಸೊ 50ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಕ್ಸ್ ನ ವ್ಯಾಲ್ಯೂ ಫೈನಲ್ ಆನ್ಸರ್ ಏನು ಬರುತ್ತೆ 500 ಬರುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 500, ದಟ್ ಈಸ್ ದಿ ಆನ್ಸರ್. ಸರಿ, ಇದೇ ರೀತಿ ಇನ್ನೊಂದು ಕ್ವೆಶನ್ ನೋಡಿ. ಈ ಕಾನ್ಸೆಪ್ಟ್ನ ಇನ್ನೊಂದಿಷ್ಟು ಕ್ಲಿಯರ್ ಮಾಡ್ಕೊಳ್ಳೋಣ. ಎ ನಂಬರ್ ಡಿಕ್ರೀಸ್ಡ್ ಬೈ 35% ಬಿಕಮ್ಸ್ 390. ಫೈಂಡ್ ದ ನಂಬರ್. ಒಂದು ಸಂಖ್ಯೆಯನ್ನು 35% ಕಡಿಮೆ ಮಾಡಿದಾಗ ಅದು 390 ಆಗುತ್ತದೆ. ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಯಾವ ನಂಬರ್ ಅದು ಎಕ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಎಕ್ಸ್ ನಾವು ಎಷ್ಟು ಕಡಿಮೆ ಮಾಡ್ತಾ ಇದೀವಿ 35% ಕಡಿಮೆ ಮಾಡ್ತಾ ಇದ್ದೀವಿ. ಸೊ 35% ಕಡಿಮೆ ಮಾಡಿದ್ರೆ ಅದು ಏನಾಗ್ತಾ ಇದೆ 390 ಆಗ್ತಾ ಇದೆ. ಇಲ್ಲಿ ನಾವು ಸಬ್ಟ್ರಾಕ್ಷನ್ ಮೆಥಡ್ ಯೂಸ್ ಮಾಡೋಕ್ಕಾಗಲ್ಲ. ಏನು ಯೂಸ್ ಮಾಡೋಣ ಮಲ್ಟಿಪ್ಲಿಕೇಶನ್ ಮೆಥಡ್ ಯೂಸ್ ಮಾಡೋಣ. ಏನು ಮಲ್ಟಿಪ್ಲೈ ಮಾಡ್ತೀವಿ 100 ಮೈನಸ್ 35 ಡಿವೈಡೆಡ್ ಬೈ 100 ಯೂಸ್ ಮಾಡ್ತೀವಿ. ಸೊ ಇದನ್ನ ಈಕ್ವೇಶನ್ಗೆ ನಾವು ತಗೊಂಡು ಹೋದಾಯ್ತಂದ್ರೆ 100 ಮೈನಸ್ 35 ಅಂತಂದ್ರೆ 65 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 390 ಆಗುತ್ತೆ. ಈಗ 65 ಮತ್ತು 390 ಎರಡನ್ನು ಕೂಡ ನಾವು 13 ಇಂದ ಕ್ಯಾನ್ಸಲ್ ಮಾಡಬಹುದು. 13 5s are 65, 13 3s are 39 ಅಲ್ವಾ. ಸೊ ಇದು 30 ಆಗುತ್ತೆ. ಈಗ ಇದು 5 6 30, 5 6 are 30. ಸೊ ಈ 100ನ್ನ ಈ 6ಕ್ಕೆ ನೀವು ಮಲ್ಟಿಪ್ಲೈ ಮಾಡಿದ್ರೆ ಫೈನಲ್ ಆನ್ಸರ್ ಬರುತ್ತೆ ಎಕ್ಸ್ ಇಸ್ ಈಕ್ವಲ್ ಟು 600 ಬರುತ್ತೆ. ಸೊ ದಟ್ ಈಸ್ ದ ಫೈನಲ್ ಆನ್ಸರ್. ಓಕೆ, ಈಗ ಇನ್ನೊಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ನ ಕಲಿತಾ ಹೋಗೋಣ. ಇಲ್ಲಿ ನೋಡಿ, ಬೈ ವಾಟ್ ಪರ್ಸೆಂಟೇಜ್ 150 must be, by what percentage must 150 be increased to make it 195? 150 195 ಮಾಡಲು ಅದನ್ನು ಶೇಕಡ ಎಷ್ಟರಷ್ಟು ಹೆಚ್ಚಿಸಬೇಕು? ಸೊ ಇಲ್ಲಿ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತ ಹೇಳ್ತೀನಿ ನಾನು ನಿಮಗೆ. ಇಲ್ಲಿ ಒಂದು ನಂಬರ್ ಇದೆ 150 ಅಂತ. ಇದನ್ನ ಎಷ್ಟೋ ಪರ್ಸೆಂಟ್ ಹೆಚ್ಚಿಗೆ ಮಾಡಿದರೆ, ಎಷ್ಟು ಅಂತ ಕೊಟ್ಟಿಲ್ಲ ನಮಗೆ, ಎಷ್ಟೋ ಪರ್ಸೆಂಟು ಹೆಚ್ಚಿಗೆ ಮಾಡಿದ್ರೆ ಅದು 195 ಆಗುತ್ತೆ. ಸೊ ಹಾಗಿದ್ರೆ ಇದು ಎಷ್ಟು ಅಂತ ಕೇಳ್ತಾ ಇದ್ದಾರೆ, ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಮಾಡಬೇಕು ಅಂತ. ಸೊ ಫಸ್ಟ್ ನಾವು ಎಲ್ಲಿಂದ ಶುರು ಮಾಡಿದ್ವಿ ಹೇಳಿ, ನಮಗೆ ಇಲ್ಲೊಂದು ನಂಬರ್ ಕೊಟ್ಟಿರ್ತಾ ಇದ್ರು, ಇಲ್ಲಿ ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇದ್ರು, ಇದನ್ನ ಕಂಡಿಡ್ರಿ ಅಂತ ಕೇಳ್ತಾ ಇದ್ರು. ನೆಕ್ಸ್ಟ್ ಏನು ಮಾಡಿದ್ರು, ಈ ನಂಬರ್ ಕೊಟ್ಟಿರ್ತಾ ಇದ್ರು, ಈ ಎಷ್ಟು ಪರ್ಸೆಂಟೇಜ್ ಕೊಟ್ಟಿರ್ತಾ ಇದ್ರು, ಈ ನಂಬರ್ ಕಂಡಿಡ್ರಿ ಅಂತ ಕೇಳ್ತಾ ಇದ್ರು. ಸೊ ಇವಾಗ ಏನು ಮಾಡ್ತಾ ಇದ್ದಾರೆ, ಈ ನಂಬರು ಕೊಟ್ಟಿದ್ದಾರೆ, ಈ ನಂಬರು ಕೊಟ್ಟಿದ್ದಾರೆ, ಇಲ್ಲಿ ಎಷ್ಟು ಪರ್ಸೆಂಟೇಜು ಜಾಸ್ತಿ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನ ಹೇಗೆ ಮಾಡ್ಬೇಕಂತಂದ್ರೆ ಏನು ಗೊತ್ತಾ, ಇಲ್ಲಿ ಎಷ್ಟು ಹೆಚ್ಚಿಗೆ ಮಾಡ್ತಿದ್ದೀವಿ ಹೇಳಿ, ನಾವು 45 ಹೆಚ್ಚಿಗೆ ಮಾಡ್ತಾ ಇದೀವಲ್ವಾ. ಸೊ ಈ 45 ಈ 150ಕ್ಕೆ ಎಷ್ಟು ಪರ್ಸೆಂಟು ಅಂದರೆ 45 ಡಿವೈಡೆಡ್ ಬೈ 150 ಇಂಟು 100%. ಇದು ಮಾಡಿದ್ರೆ ಆನ್ಸರ್ ಸಿಕ್ಕೋಗುತ್ತೆ ನಮಗೆ. ಸೊ 45 ಡಿವೈಡ್ ಬೈ 150 ಅಂದರೆ ಎರಡು ಕೂಡ 15ರಿಂದ ಡಿವೈಡ್ ಮಾಡಿ, 15 3 45, 15 3 45, 15 10 150. ಸೊ ಇಲ್ಲಿ ಇಲ್ಲೊಂದು 0 ಮತ್ತು ಇಲ್ಲೊಂದು 0 ಕ್ಯಾನ್ಸಲ್ ಮಾಡಿ ಎಷ್ಟು ಬರುತ್ತೆ 30% ಬರುತ್ತೆ. ಅಂದರೆ ಈ 150ನ್ನ ನೀವು 13% ಹೆಚ್ಚಿಗೆ ಮಾಡಿದ್ರೆ 195 ಬರುತ್ತೆ. ಬೇಕಾದ್ರೆ ಚೆಕ್ ಮಾಡೋಣ. ಈಗ 150ರದ್ದು 30% ಹೇಗೆ ಕಂಡಿಡ್ತೀವಿ, ನಾನು ಆಗಲೇ ಹೇಳಿದ್ದೆ 10% ಕಂಡಿಡ್ರಿ. 150ರ 10% ಅಂದರೆ 15, 30% ಅಂದರೆ 3 ಪಟ್ಟು, 15 3 45. ಸೊ 150ಕ್ಕೆ ನೀವು 45ನ ಆ್ಯಡ್ ಮಾಡಿದ್ರೆ 195 ಬರುತ್ತೆ. ಕರೆಕ್ಟ್ ಇದೆ ಆನ್ಸರ್. ಸೊ ಹಾಗಿದ್ರೆ ಇದನ್ನ ಹೇಗೆ, ಓಕೆ ನಾವು ಸಾಲ್ವ್ ಮಾಡಿದ್ದಾಯ್ತು, ಬಟ್ ನಾನೇನೋ ನಿಮ್ಗೆ ತೋರಿಸ್ಕೊಟ್ಟೆ, ಬಟ್ ಇಲ್ಲಿ ನಿಮಗೆ ಮೆಥಡ್ ಸಿಗಲಿಲ್ಲ ಅಲ್ವಾ. ಸೊ ಮೆಥಡ್ ಏನಂದರೆ ಒಂದು ಫಾರ್ಮುಲಾನೇ ಕೊಟ್ಬಿಡ್ತೀನಿ ನಿಮಗೆ. ಫಾರ್ಮುಲಾ ಏನಂದರೆ ಡಿಫರೆನ್ಸ್ ಡಿವೈಡೆಡ್ ಬೈ, ಓಕೆ ಒಂದು ನಿಮಿಷ, ಓಕೆ ಫಾರ್ಮುಲಾ ತಗೊಳ್ಳಿ. ಡಿಫರೆನ್ಸ್ ಅಂದರೆ ಅಂತರ, ಡಿವೈಡೆಡ್ ಬೈ ಒರಿಜಿನಲ್ ನಂಬರ್ ಇಂಟು 100%. ಓಕೆ, ಸೊ ಇದನ್ನು ಹೇಗೆ ಯೂಸ್ ಮಾಡೋದಂದರೆ 195 ಮತ್ತು 150 ಎರಡರದ್ದು ಡಿಫ್ರೆನ್ಸ್ ಎಷ್ಟು 45. ಒರಿಜಿನಲ್ ನಂಬರ್ ಯಾವುದು 150 ಅಲ್ಲ, 150ನ ಹೆಚ್ಚಿಗೆ ಮಾಡ್ತಾ ಇದ್ದೀರಲ್ಲ ನೀವು. ಸೊ ಡಿವೈಡ್ ಬೈ 150 ಇಂಟು 100%.
ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಮತ್ತೆ ಅದೇ ಬರುತ್ತೆ. ಇಲ್ಲಿ ಒಂದು 0 ಮತ್ತು ಇಲ್ಲೊಂದು 0 ಕ್ಯಾನ್ಸಲ್ ಮಾಡಿ, ಇದು 5 2s are ಇದು 5 3s are ಇದು, ಸೊ 3 15s are 45, ಸೊ 50 into 2 ಅಂತಂದರೆ ಮತ್ತೆ ನಿಮಗೆ ವಾಪಸ್ ಸೇಮ್ ಆನ್ಸರ್ 30% ಬರುತ್ತೆ. ಸೊ ಈ ಫಾರ್ಮುಲಾ ಬರ್ಕೊಳ್ಳಿ, ಡಿಫರೆನ್ಸ್ ಡಿವೈಡ್ ಬೈ ಒರಿಜಿನಲ್ ನಂಬರ್ ಇಂಟು 100%. ಓಕೆ, ಸೊ ಈ ಫಾರ್ಮುಲಾನ ಮತ್ತು ಈ ಕಾನ್ಸೆಪ್ಟನ್ನು ಇನ್ನೊಂದಿಷ್ಟು ಕ್ಲಿಯರ್ ಮಾಡ್ಕೊಳ್ಳೋಣ. ಹೀಗೆ ನೆಕ್ಸ್ಟ್ ಕ್ವೆಶನ್ ಅನ್ನು ನೋಡಿ. ಈ ಕ್ವೆಶನ್ ಅನ್ನು ನೋಡಿ. ಬೈ ವಾಟ್ ಪರ್ಸೆಂಟೇಜ್ ಮಸ್ಟ್ 220 ಬಿ ಡಿಕ್ರೀಸ್ಡ್ ಟು ಮೇಕ್ ಇಟ್ 198? 220 198 ಮಾಡಲು ಅದನ್ನು ಶೇಕಡ ಎಷ್ಟರಷ್ಟು ಕಡಿಮೆ ಮಾಡಬೇಕು? ಸೊ ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋಣ. ಪ್ರಶ್ನೆಯಲ್ಲಿ ಏನಿದೆ, ಈ 220 ಅನ್ನುವ ನಂಬರ್ ಇದೆ. ಈ 220 ಅನ್ನು ಅವ್ರು ಏನು ಮಾಡಕ್ಕೆ ಹೊರಟಿದ್ದಾರೆ, 198 ಮಾಡಕ್ಕೆ ಹೊರಟಿದ್ದಾರೆ. ಸೊ ಎಷ್ಟು ಪರ್ಸೆಂಟೇಜ್ ಕಡಿಮೆ ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ನಾವು ಫಾರ್ಮುಲಾ ಯೂಸ್ ಮಾಡೋಣ. ಏನು, ಡಿಫರೆನ್ಸ್ ಡಿವೈಡೆಡ್ ಬೈ ಒರಿಜಿನಲ್ ನಂಬರ್ ಇಂಟು 100%. ಈಗ 220 ಮತ್ತು 198 ಡಿಫರೆನ್ಸ್ ಎಷ್ಟು ಬರುತ್ತೆ? ಸೊ ನೀವು ಕ್ಯಾಲ್ಕುಲೇಟ್ ಮಾಡಿ, 22 ಬರುತ್ತೆ. ಸೊ 220 ಒರಿಜಿನಲ್ ನಂಬರ್ ಯಾವುದು, 220 ಅಲ್ವಾ, ಯಾಕಂದ್ರೆ ಅದನ್ನೇ ನಾವು ಕಡಿಮೆ ಮಾಡ್ತಾ ಇರೋದು. ಇಂಟು 100% ಮಾಡೋಣ. ಸೊ ಇಲ್ಲೊಂದು 0 ಹೋಯಿತು, ಇಲ್ಲಿ ಒಂದು 0 ಹೋಯಿತು. ಸೊ 22/22 ಹಾಗೆ ಕ್ಯಾನ್ಸಲ್ ಮಾಡಿ. ಸೊ ಎಷ್ಟು ಉಳಿತು, 10% ಉಳಿತು. ಅಂದರೆ 220 220 ನೀವು 10% ಕಡಿಮೆ ಮಾಡಿದ್ರೆ 198 ಬರುತ್ತೆ. ಓಕೆ, ಸೊ ಇನ್ನೊಂದು ಕ್ವೆಶನ್ ನೋಡೋಣ ಇದೇ ರೀತಿಲಿ. ಬೈ ವಾಟ್ ಪರ್ಸೆಂಟೇಜ್ ಮಸ್ಟ್ 460 ಬಿ ಇನ್ಕ್ರೀಸ್ಡ್ ಟು ಮೇಕ್ ಇಟ್ 529? ಸೊ 460 ಇದೆ, ಇದನ್ನ ನಾವು 529 ಮಾಡಕ್ಕೆ ಹೊರಟಿದ್ದೀವಿ. ಸೊ ಫಾರ್ಮುಲಾ ಯೂಸ್ ಮಾಡೋಣ. ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಬೇಕು ಅಂತ ಕೇಳ್ತಾ ಇದಾರಲ್ಲ ಅವರು. ಸೊ ಡಿಫರೆನ್ಸ್ ಡಿವೈಡೆಡ್ ಬೈ ಒರಿಜಿನಲ್ ನಂಬರ್ ಇಂಟು 100%. ಈಗ 529ಗೂ 460ಗೂ ಡಿಫರೆನ್ಸ್ ಎಷ್ಟಿದೆ? ಸೊ ಕ್ಯಾಲ್ಕುಲೇಟ್ ಮಾಡಿ. ನಿಮಗೆ 40 + 29 ಅಂದರೆ 69 ಬರುತ್ತೆ. 69 ಡಿವೈಡೆಡ್ ಬೈ 460 ಇಂಟು 100%. ಓಕೆ, ಸೊ 0 ಮತ್ತು 0 ಕ್ಯಾನ್ಸಲ್ ಮಾಡಿ. 46 ಮತ್ತು 69 ಎರಡು ಯಾವ ನಂಬರಿಂದ ಡಿವೈಡ್ ಆಗುತ್ತೆ? ಐ ಥಿಂಕ್ 23 ಇಂದ ಆಗುತ್ತೆ. ಸೊ 22 ಎರಡಲೇ ಇದು 22 ಮೂರಲೇ 23. 23 2s are 46, 23 3s are 39, 69. ಸೊ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ 10/2 ಅಂದರೆ 5 ಆಗುತ್ತೆ. ಸೊ 3 × 5 ಅಂದರೆ ಆನ್ಸರ್ ಎಷ್ಟು ಬರುತ್ತೆ ನಿಮ್ಮದು? 15% ಬರುತ್ತೆ. ಓಕೆ, ಈ ಕ್ಯಾಲ್ಕುಲೇಷನ್ ಸ್ವಲ್ಪ ನಿಮಗೆ ಕಷ್ಟ ಆಗಿರ್ಬೋದು, ನಾನು ಇನ್ನೊಂದು ಸ್ವಲ್ಪ ಈಸಿಯಾಗಿ ಮಾಡ್ಕೊ ತೋರಿಸ್ತೀನಿ. ಸಾರಿ. ಸೊ ನಿಮಿಷ, 69/460 into 100%. 0 ಕ್ಯಾನ್ಸಲ್ ಮಾಡಿದ್ದಾಯಿತು. ಈಗ ಈ 46 ಮತ್ತು 10 ಅನ್ನು 2 ಇಂದ ಕ್ಯಾನ್ಸಲ್ ಮಾಡಿ. 2 ಇಂದ ಮಾಡಿದ್ರೆ ಇದು 5 ಆಗುತ್ತೆ, ಇದು 2 ಇಂದ ಮಾಡಿದ್ರೆ 23 ಆಗುತ್ತೆ. ಇವಾಗ ನೋಡಿ, ಇಲ್ಲಿ 23 × 3 69 ಅಲ್ವಾ? ಹೆಂಗೆ 2 × 3 ಅಂದರೆ 6 ಆಗುತ್ತೆ, 3 × 3 ಅಂದರೆ 9 ಆಯಿತು. ಸೊ ಇವಾಗ 23 3 is 69. ಸೊ 3 × 15 ಅಂತಂದರೆ ಆನ್ಸರ್ ಎಷ್ಟು ಬರುತ್ತೆ? 15% ಬರುತ್ತೆ. ಓಕೆ, ಸೊ ಇದೇ ರೀತಿ ಇನ್ನೊಂದು ಕ್ವೆಶನ್ ನೋಡೋಣ. ಓಕೆ, ಬೈ ವಾಟ್ ಪರ್ಸೆಂಟೇಜ್ ಮಸ್ಟ್ 560 ಬಿ ಡಿಕ್ರೀಸ್ಡ್ ಟು ಮೇಕ್ ಇಟ್ 420? 560 420 ಮಾಡಲು ಅದನ್ನು ಶೇಕಡ ಎಷ್ಟರಷ್ಟು ಕಡಿಮೆ ಮಾಡಬೇಕು? ಸೊ 560 ಏನು ಮಾಡಕ್ಕೆ ಹೊರಟಿದ್ವಿ ನಾವು, ಕಡಿಮೆ ಮಾಡಿಬಿಟ್ಟು 420 ಮಾಡಕ್ಕೆ ಹೊರಟಿದ್ವಿ. ಎಷ್ಟು ಕಡಿಮೆ ಅಂತ ಪ್ರಶ್ನೆ. ಸೊ ಅದಕ್ಕೆ ನಮ್ಮ ಫಾರ್ಮುಲಾ ಯೂಸ್ ಮಾಡೋಣ. ಡಿಫರೆನ್ಸ್ ಡಿವೈಡೆಡ್ ಬೈ ಒರಿಜಿನಲ್ ನಂಬರ್ ಇಂಟು 100%. ಸೊ 560ಕ್ಕೂ ಮತ್ತು 420ಕ್ಕೂ ನೀವು ಡಿಫರೆನ್ಸ್ನ ತಗೊಂಡ್ರೆ ಸೊ 140 ಬರುತ್ತೆ. 140 ಒರಿಜಿನಲ್ ನಂಬರ್ ಯಾವುದು? ಈ ನಂಬರ್ ನಾವು ಚೇಂಜ್ ಮಾಡಕ್ಕೆ ಹೊರಟಿರೋದು. ಸೊ 560 ಇಂಟು 100%. ಸೊ ಈಗ ಏನು ಮಾಡಿ, ಈ 0 ಮತ್ತು ಈ 0ನ ಕ್ಯಾನ್ಸಲ್ ಮಾಡಿ. ಈಗ 14 ಮತ್ತು 56 ಎರಡು ಕೂಡ 7ರಿಂದ ಡಿವೈಡ್ ಆಗುತ್ತೆ. 7 2s are 14, 7 8s are 56, ಮತ್ತು ಇದು 2 4s are 8, 2 4 8. ಸೊ 100/4 ಅಂದರೆ ಎಷ್ಟು ಬರುತ್ತೆ? 25% ಆನ್ಸರ್ ಬರುತ್ತೆ. ಅಂದರೆ 560 ನೀವು 25% ಕಡಿಮೆ ಮಾಡಿದ್ರೆ ನಮಗೆ 420 ಬರುತ್ತೆ. ಸರಿ, ಈಗ ಇನ್ನೊಂದು ಕ್ವೆಶನ್ನ ನೋಡೋಣ. ಓಕೆ, ನೆಕ್ಸ್ಟ್ ಕ್ವೆಶನ್. ಆ ನಂಬರ್ increased by 30% becomes 520. By what percentage must it be decreased to make it 320? ಇದು ನಾವು ಈ ವಿಡಿಯೋದ ಸ್ಟಾರ್ಟಿಂಗ್ ನಲ್ಲಿ ನೋಡಿದಂತ ಎಕ್ಸಾಮ್ ಲೆವೆಲ್ ಕ್ವೆಶ್ಚನ್. ಒಂದು ಸಂಖ್ಯೆಯನ್ನು ಶೇಕಡ 30ರಷ್ಟು ಹೆಚ್ಚಿಸಿದಾಗ ಅದು 520 ಆಗುತ್ತದೆ. ಅದನ್ನು 320 ಮಾಡಲು ಶೇಕಡ ಎಷ್ಟರಷ್ಟು ಕಡಿಮೆ ಮಾಡಬೇಕು? ಸೊ ಈಗ ನಾವು ಮೊದಲಿಂದ ಇಲ್ಲಿವರೆಗೂ ಕಲ್ತಿದ್ದ ಎಲ್ಲ ಬೇಸಿಕ್ ಕಾನ್ಸೆಪ್ಟ್ನ ಯೂಸ್ ಮಾಡಿ ಇದನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದೊಂದು ಲೆಂದಿ ಸ್ಟೆಪ್ಸ್ ಆಗುತ್ತೆ. ಅದಾದ ನಂತರ ಒಂದು ಶಾರ್ಟ್ಕಟ್ ಕೂಡ ಕೊಡ್ತೀನಿ ನಿಮಗೆ. ಸೊ ಯಾವುದೋ ಒಂದು ನಂಬರ್ ಇದೆ,
ಆ ನಂಬರ್ನ ನೀವು 30% ಹೆಚ್ಚಿಗೆ ಮಾಡಿದ್ರೆ 520 ಆಗುತ್ತೆ. ಆ ನಂಬರ್ ಯಾವುದು ಅಂತ ಕಂಡುಹಿಡಿಯೋಣ. ಫಸ್ಟ್ ಈ ಮೊದಲನೇ ವಾಕ್ಯದ ಬಗ್ಗೆ, ಮೊದಲನೇ ಸೆಂಟೆನ್ಸ್ಗೆ ಗಮನ ಕೊಡಿ. ಆ ನಂಬರ್ ಇನ್ಕ್ರೀಸ್ಡ್ ಬೈ 30% ಬಿಕಮ್ಸ್ 520. ಒಂದು ಸಂಖ್ಯೆಯನ್ನು ಶೇಕಡ 30ರಷ್ಟು ಹೆಚ್ಚಿಸಿದಾಗ ಅದು 520 ಆಗುತ್ತದೆ. ಸೊ ಆ ನಂಬರ್ನ ನಾವು ಎಕ್ಸ್ ಅಂತ ಅನ್ಕೊಳ್ಳೋಣ. ಈ ಎಕ್ಸ್ ಅನ್ನ ನೀವು ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಮಾಡ್ತಾ ಇದ್ದೀರಾ? 30% ಹೆಚ್ಚಿಗೆ ಮಾಡ್ತಾ ಇದ್ದೀರಾ. 30% ಹೆಚ್ಚಿಗೆ ಮಾಡಿದಾಗ ನಿಮ್ಗೆ ಆನ್ಸರ್ ಏನು ಬರ್ತಾ ಇದೆ? 520 ಬರ್ತಾ ಇದೆ. ಸೊ ಎಕ್ಸಿನ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಇವಾಗ ನಾವು ಅಡಿಷನ್ ಮೆಥಡ್ ಯೂಸ್ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ ಮೆಥಡ್ ಯೂಸ್ ಮಾಡ್ತೀವಿ. ಮಲ್ಟಿಪ್ಲಿಕೇಶನ್ ಮೆಥಡ್ ಯೂಸ್ ಮಾಡ್ತೀವಿ ಯಾಕಂದ್ರೆ ಎಕ್ಸಿನ 30% ಕಡೆ ಗೊತ್ತಿಲ್ಲ ನಮಗೆ. ಸೊ ಹೇಗೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ? ನಾವು ಏನು ಮಲ್ಟಿಪ್ಲೈ ಮಾಡ್ತೀವಿ? 100 ಪ್ಲಸ್ 30 ಡಿವೈಡೆಡ್ ಬೈ 100 ಮಾಡ್ತೀವಲ್ಲ. ಸೊ ಇದನ್ನ ನೀವು ಈಕ್ವೇಷನ್ಗೆ ಕನ್ವರ್ಷನ್ ಮಾಡಿದ್ರೆ ಎಕ್ಸ್ ಇಂಟು 100 ಪ್ಲಸ್ 30 ಅಂದರೆ 130. 130 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 520 ಬರುತ್ತೆ. ಸೊ ಇಲ್ಲಿ ಒಂದು 0 ಕ್ಯಾನ್ಸಲ್ ಮಾಡಿ, ಇಲ್ಲಿ ಒಂದು 0 ಕ್ಯಾನ್ಸಲ್ ಮಾಡಿ. ನೆಕ್ಸ್ಟು 13 ಮತ್ತೆ 520 ಇದೆಲ್ಲ ಇಲ್ಲಿ ಡೈರೆಕ್ಟಾಗಿ ಹೇಗೆ ಕ್ಯಾನ್ಸಲ್ ಮಾಡೋದು? 13 4 52. ಸೊ ಇಲ್ಲೊಂದು 0 ಹಾಗೆ ಉಳಿಯುತ್ತೆ. ಸೊ 40. ಸೊ ಈ 10ನ್ನು ಈ ಕಡೆ ಕಳಿಸಿದ್ರೆ 40 ಇಂಟು 10 ಅಂದ್ರೆ ಎಷ್ಟಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು 400 ಬರುತ್ತೆ. ಇಲ್ಲಿಗೆ ಪ್ರಾಬ್ಲಮ್ದು ಒಂದು ಸ್ಟೇಜ್ ಮುಗಿತು. ನೆಕ್ಸ್ಟ್ ಸ್ಟೇಜ್ ಏನು? ಅದನ್ನು ಬೈ ವಾಟ್ ಪರ್ಸೆಂಟೇಜ್ ಮಸ್ಟ್ ಇಟ್ ಬಿ ಡಿಕ್ರೀಸ್ಡ್ ಟು ಮೇಕ್ ಇಟ್ 320. ಅದನ್ನು ಅಂದ್ರೆ ಈ 400ನ್ನು 320 ಮಾಡಲು ಶೇಕಡ ಎಷ್ಟರಷ್ಟು ಕಡಿಮೆ ಮಾಡಬೇಕು? ಸೊ ಇಲ್ಲಿ ಏನು ಕೇಳ್ತಾರೆ ಅಂದ್ರೆ 400 ಇದೆ ಅಲ್ವಾ, ಇದನ್ನ ನಾವೇನು ಮಾಡೋಕಪ್ಪ ಅಂದ್ರೆ 320 ಮಾಡಬೇಕು. ಹಾಗಿದ್ರೆ ಎಷ್ಟು ಪರ್ಸೆಂಟೇಜ್ ಕಡಿಮೆ ಮಾಡ್ಬೇಕಂತ ಕೇಳ್ತಿದ್ದಾರೆ. ಸೊ ಇದಕ್ಕೇನು ಯೂಸ್ ಮಾಡ್ತೀವಿ? ನಮ್ಮ ಫಾರ್ಮುಲಾ ಯೂಸ್ ಮಾಡ್ತೀವಿ. ಡಿಫರೆನ್ಸ್ ಡಿವೈಡೆಡ್ ಬೈ ರೆಫರೆನ್ಸ್ ನಂಬರ್, ಒರಿಜಿನಲ್ ನಂಬರ್. ಡಿಫರೆನ್ಸ್ ಡಿವೈಡ್ ಬೈ ಒರಿಜಿನಲ್ ನಂಬರ್ ಇಂಟು 100%. ಈಗ 400ನ್ನ 320 ಮಾಡ್ತಿದ್ವಿ, ಡಿಫರೆನ್ಸ್ ಎಷ್ಟಾಗುತ್ತೆ? 400ಗೂ 320ಗೂ ಡಿಫರೆನ್ಸು 80. ಒರಿಜಿನಲ್ ನಂಬರ್ ಯಾವುದು? 400ನಲ್ಲಿ ನಾವು ಕಡಿಮೆ ಮಾಡ್ತಾ ಇರೋದು. ಸೊ 400 ಇಂಟು 100%. ಸೊ ಏನಾಗುತ್ತೆ? ಇಲ್ಲಿ 2 0 ಮತ್ತು 2 0 ಕ್ಯಾನ್ಸಲ್ ಮಾಡಿ. ಸೊ ಏನಿರುತ್ತೆ? 80/4. 80/4 ಅಂದರೆ 20 ಆಗುತ್ತಲ್ವಾ. ಸೊ ನಿಮ್ಮದು ಫೈನಲ್ ಆನ್ಸರ್ ಎಷ್ಟು ಬರುತ್ತೆ? 20%. ಸೊ ಈ ಒಟ್ಟು ಪ್ರಶ್ನೆಗೆ ಆನ್ಸರ್ ಬಂದ್ಬಿಟ್ಟು 20% ಆಯಿತು. ಓಕೆ. ಸೊ ಸೇಮ್ ಟೈಪ್ ಕ್ವಶನ್ನ ಇನ್ನೊಂದು ನೋಡ್ಬಿಟ್ಟು ನಮ್ಮ ಕಾನ್ಸೆಪ್ಟ್ನ ಇನ್ನೊಂದಿಷ್ಟು ಕ್ಲಿಯರ್ ಮಾಡ್ಕೊಳ್ಳೋಣ. ಆ ನಂಬರ್ ಇನ್ಕ್ರೀಸ್ಡ್ ಬೈ 25% ಬಿಕಮ್ಸ್ 625. ಬೈ ವಾಟ್ ಪರ್ಸೆಂಟೇಜ್ ಮಸ್ಟ್ ಇಟ್ ಬಿ ಡಿಕ್ರೀಸ್ಡ್ ಟು ಮೇಕ್ ಇಟ್ 350. ಒಂದು ಸಂಖ್ಯೆಯನ್ನು ಶೇಕಡ 25ರಷ್ಟು ಹೆಚ್ಚಿಸಿದಾಗ ಅದು 625 ಆಗುತ್ತದೆ. ಅದನ್ನು 350 ಮಾಡಲು ಶೇಕಡ ಎಷ್ಟರಷ್ಟು ಕಡಿಮೆ ಮಾಡಬೇಕು? ಸೊ ಯಾವುದು ಫಸ್ಟ್ ಈ ರೀತಿ ಬಂದಾಗ ನಾವು ಮೊದಲನೇ ಸೆಂಟೆನ್ಸ್ ಬಗ್ಗೆ ಗಮನ ಕೊಡಬೇಕು. ಒಂದು ಸಂಖ್ಯೆಯನ್ನು ಶೇಕಡ 25ರಷ್ಟು ಹೆಚ್ಚಿಸಿದಾಗ 625 ಆಗುತ್ತದೆ. ಅದು ಯಾವ ನಂಬರ್ ಅಂತ ಫಸ್ಟ್ ಕಂಡುಹಿಡಿಯೋಣ. ಎಕ್ಸ್ ಅನ್ನೋ ನಂಬರ್ ಅಂತ ಅನ್ಕೊಳ್ಳಿ. ಎಕ್ಸ್ನ ನಾವು 25% ಹೆಚ್ಚಿಗೆ ಮಾಡಿದಾಗ ಅದು 625 ಆಗುತ್ತದೆ. ಸೊ ಇಲ್ಲಿ ಅಡಿಷನ್ ಮೆಥಡ್ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಎಕ್ಸ್ದು 25% ಕಂಡುಹಿಡಿಯೋದು ಗೊತ್ತಿಲ್ಲ ನಮಗೆ. ಸೊ ನಾವೇನು ಮಾಡ್ತೀವಿ? ಮಲ್ಟಿಪ್ಲಿಕೇಶನ್ ಮೆಥಡ್ ಯೂಸ್ ಮಾಡ್ತೀವಿ. ಏನು ಮಲ್ಟಿಪ್ಲೈ ಮಾಡ್ತೀವಿ? 100 ಪ್ಲಸ್ 25 ಡಿವೈಡೆಡ್ ಬೈ 100 ಮಲ್ಟಿಪ್ಲೈ ಮಾಡ್ತೀವಿ. ಸೊ ಎಕ್ಸ್ ಇಂಟು 100 ಪ್ಲಸ್ 25 ಅಂದರೆ 125. 125 ಬೈ 100 ಈಸ್ ಈಕ್ವಲ್ ಟು 625 ಆಗುತ್ತೆ. ಈಗ ಈ 125 ಮತ್ತು 100 ಎರಡನ್ನೂ ಕೂಡ 25ರಿಂದ ಭಾಗ ಮಾಡಿ. 25 4 100, 25 5 125. ಸೊ ಈ 625 5ರಿಂದ ಇಲ್ಲಿ ಹಿಂಗೆ ಕ್ಯಾನ್ಸಲ್ ಮಾಡೋದು. ಸೊ 1 2 5. ಸೊ 125 ಬರುತ್ತೆ. ಸೊ ಈ 4ನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 125 ಇಂಟು 4 ಅಂತಂದರೆ 500 ಆಗುತ್ತೆ. ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡಿ, 500 ಬರುತ್ತೆ. ಓಕೆ. ಈಗ ಪ್ರಶ್ನೆ ಏನು ಹೇಳಿ? ಅದನ್ನು 350 ಮಾಡಲು ಎಷ್ಟು ಪರ್ಸೆಂಟ್ ಕಡಿಮೆ ಮಾಡಬೇಕು? ಅಂದರೆ ಬೈ ವಾಟ್ ಪರ್ಸೆಂಟೇಜ್ ಮಸ್ಟ್ ಇಟ್ ಬಿ ಡಿಕ್ರೀಸ್ಡ್ ಟು ಮೇಕ್ ಇಟ್ 350. ಅಂದರೆ ಈ 500ನ್ನ ನಾವು ಎಷ್ಟು ಪರ್ಸೆಂಟೇಜ್ ಕಡಿಮೆ ಮಾಡಿಬಿಟ್ಟು 350 ಮಾಡಕ್ಕೆ ಹೊರಟಿದ್ವಿ. ಇಲ್ಲಿ ಎಷ್ಟು ಪರ್ಸೆಂಟೇಜ್ ಕಡಿಮೆ ಮಾಡಬೇಕು ಅಂತ ಪ್ರಶ್ನೆ ಇದೆ. ಸೊ ಇದಕ್ಕೆ ಏನು ಮಾಡ್ತೀವಿ? ನಾವು ನಮ್ಮ ಫಾರ್ಮುಲಾ ಯೂಸ್ ಮಾಡ್ತೀವಿ. ಡಿಫರೆನ್ಸ್ ಡಿವೈಡೆಡ್ ಬೈ ಒರಿಜಿನಲ್ ನಂಬರ್ ಇಂಟು 100%. ಸೊ 500 ಮತ್ತು 350ಕ್ಕೆ ಡಿಫರೆನ್ಸ್ ಎಷ್ಟು? 150. ಒರಿಜಿನಲ್ ನಂಬರ್ ಯಾವುದಿಲ್ಲಿ? 500 ಇಂಟು 100%. ಸೊ ಇಲ್ಲಿ 2 0 ಮತ್ತು 2 0 ಕ್ಯಾನ್ಸಲ್ ಮಾಡಿ. 150 ಡಿವೈಡೆಡ್ ಬೈ 5 ಅಂತಂದರೆ 30% ಆನ್ಸರ್ ಬರುತ್ತೆ. ಫೈನಲ್ ಆನ್ಸರ್ ಎಷ್ಟು? 30%. ಸರಿ, ಬಟ್ ನಾನು ನಿಮಗೆ ಇದಕ್ಕೆ ಶಾರ್ಟ್ಕಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಫಸ್ಟ್ ಲೆಂದಿ ಮೆಥಡ್ ತೋರಿಸ್ಬಿಟ್ಟು. ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಕ್ವೆಶನ್ ನೋಡೋಣ.
ಅಲ್ಲಿ ನಾನು ನಿಮಗೆ ಮತ್ತೆ ಬೇಸಿಕ್ ಮೆಥಡ್ ತೋರಿಸ್ಬಿಟ್ಟು ಆನಂತರ ಶಾರ್ಟ್ಕಟ್ ಅನ್ನ ಕೊಡ್ತೀನಿ. ಸೊ ಕ್ವೆಶ್ಚನ್ ನೋಡಿ, a number decreased by 20% becomes 480. By what percentage must it be increased to make it 720? ಒಂದು ಸಂಖ್ಯೆಯನ್ನು ಶೇಕಡ 20ರಷ್ಟು ಕಡಿಮೆ ಮಾಡಿದಾಗ ಅದು 480 ಆಗುತ್ತದೆ. ಅದನ್ನು 720 ಮಾಡಲು ಎಷ್ಟರಷ್ಟು ಹೆಚ್ಚಿಸಬೇಕು? ಸೊ ಫಸ್ಟ್ ಗಮನಿಸೋಣ. a number decreased by 20%. ಸೊ a number decreased by 20% ಅಂದ್ರೆ ಏನು ಮಲ್ಟಿಪ್ಲೈ ಮಾಡ್ತೀವಿ ಹೇಳಿ? ಅದಕ್ಕೆ 80/100 ಮಲ್ಟಿಪ್ಲೈ ಮಾಡ್ತೀವಲ್ವಾ? ಯಾಕೆ? ಸೊ ಯಾಕೆ ಅಂದರೆ ಎಕ್ಸ್ ಅನ್ನೋ ಒಂದು ನಂಬರ್ ಇದೆ, ಅದನ್ನು ನಾವು 20% ಡಿಕ್ರೀಸ್ ಮಾಡ್ತಾ ಇದ್ದೀವಿ ಅಂದರೆ ಏನು ಮಲ್ಟಿಪ್ಲೈ ಮಾಡ್ತೀವಿ? 100 ಮೈನಸ್ 20 ಡಿವೈಡ್ ಬೈ 100 ಮಲ್ಟಿಪ್ಲೈ ಮಾಡ್ತೀವಿ. ಸೊ ಇದನ್ನೆಲ್ಲ ಇಷ್ಟು ಲೆಂದಿಯಾಗಿ ಬರೀ ಬದಲು ಡೈರೆಕ್ಟಾಗಿ ನಾನು ಇಂಟು 80/100 ಅಂತ ಬರಿಬೋದಲ್ವಾ? ಸೊ ಎಕ್ಸ್ಗೆ ನಾನು 80/100 ಮಲ್ಟಿಪ್ಲೈ ಮಾಡಿದ್ರೆ ಅದು ಏನಾಗುತ್ತಂತೆ? ಅದು 480 ಆಗುತ್ತಂತೆ. ಸೊ ಹಾಗಿತ್ತಂದರೆ ಇದನ್ನು ನಾನು 80% ಆಫ್ ಎಕ್ಸ್ ಅಂತ ಬರಿಬೋದಾ? ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಬೇಡ, ಹಾಗೆ ಹೇಳ್ತೀನಿ ನಾನು ಏನಾಗುತ್ತೆ ಅಂತ. 80% ಆಫ್ ಎಕ್ಸ್ ಇಸ್ ಇಕ್ವಲ್ ಟು 480 ಅಂತ ಬರಿಬೋದಾ? ನೆಕ್ಸ್ಟ್, ಅದನ್ನು 720 ಮಾಡಲು ಎಷ್ಟೆಷ್ಟು ಹೆಚ್ಚಿಸಬೇಕು ಅಂದರೆ ಒಂದು ನಿಮಿಷ, ಎಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡೋಣ, ಅವಾಗ ನಿಮ್ಗೆ ಈಸಿ ಆಗುತ್ತೆ. ಸಾರಿ. ಸೊ 80% ಆಫ್ ಎಕ್ಸ್ ಅಂತಂದರೆ ಇದು ಬೇಡ, ಇಲ್ಲಿಗೆ ಹೋಗೋಣ. ಸೊ ಇಲ್ಲಿ 0 ಮತ್ತು 0 ಹೋಗ್ಲಿ, ಎಕ್ಸ್ ಕಂಡಿಡಿದ ನಾನು ನಿಮ್ಗೆ ತೋರಿಸ್ತೀನಿ, ಅವಾಗ ನಿಮಗೆ ಈಸಿ ಆಗುತ್ತೆ. ಸಾರಿ, 0 ಹೋಯಿತು. ಇಲ್ಲಿ 8 6 48, ಸೊ 60 ಆಗುತ್ತೆ. ಸೊ ಈ 10 ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇಸ್ ಇಕ್ವಲ್ ಟು 600 ಬರುತ್ತೆ. ಓಕೆ, ಸೊ ಈಗ ಈ 600ನ್ನ ನಾವೇನು ಮಾಡಬೇಕು? 720 ಮಾಡಬೇಕು. ಸೊ ಫಾರ್ಮುಲಾ ಏನು ಯೂಸ್ ಮಾಡ್ತೀವಿ? ಡಿಫರೆನ್ಸ್ ಡಿವೈಡೆಡ್ ಬೈ ಒರಿಜಿನಲ್ ನಂಬರ್ ಯೂಸ್ ಮಾಡ್ತೀವಿ. ಡಿಫರೆನ್ಸ್ ಡಿವೈಡ್ ಬೈ ಒರಿಜಿನಲ್ ನಂಬರ್ ಇಂಟು 100% ಅಂತಂದರೆ ಸೊ ಏನಾಗುತ್ತೆ? ಡಿಫರೆನ್ಸು 120 ಬರುತ್ತೆ. 720 600 ಡಿಫರೆನ್ಸ್ 120 ಅಲ್ವಾ? ಸೊ 120 ಒರಿಜಿನಲ್ ನಂಬರ್ ಯಾವುದು? 600 600 ಅಲ್ವಾ? ಸೊ 0 ಮತ್ತು 0 ಹೋಯಿತು, ಇಂಟು 100% ಬರುತ್ತೆ. ಸೊ ಈಗ ಇಲ್ಲಿ 0 ಮತ್ತು 0 ಕ್ಯಾನ್ಸಲ್ ಮಾಡಿ. ಸೊ 6 2 12, 6 2 12, ಸೊ 2 ಇಂಟು 20 ಅಂದರೆ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ? 20% ಬರುತ್ತೆ. ಓಕೆ, ಸರಿ. ಇದನ್ನ ಈಸಿಯಾಗಿ ಹೇಗೆ ಮಾಡೋದಂತಂದರೆ ಇಲ್ಲಿ ನೋಡಿ. ಸೊ ಫಸ್ಟಿಂದ ಶುರು ಮಾಡಿ. ಎಕ್ಸ್ ಇಂಟು 80/100 ಈಸ್ ಈಕ್ವಲ್ ಟು 480ನ. ಇದನ್ನು ನಾವೇನಂತ ಅಂದ್ಕೊಳ್ಳೋಣ? 80% ಆಫ್ ಎಕ್ಸ್ ಈಸ್ ಈಕ್ವಲ್ ಟು 480 ಅಂತ ಅಂದ್ಕೊಳ್ಳೋಣ. ಕರೆಕ್ಟ್ ಅದು. 80/100 ಅಂದರೆ ಈಗ ಯಾವುದೇ ನಂಬರ್ಗೆ ನೀವು 80/100 ಮಾಡ್ತಾ ಇದ್ದೀರಿ ಅಂದರೆ ಇದು 80% ಅಂತ ಅಲ್ವಾ? 80% ಆಫ್ ಎಕ್ಸ್ ಈಸ್ ಈಕ್ವಲ್ ಟು 480 ಆಯಿತು. ಓಕೆ, ಈಗ ಎಕ್ಸ್ನ ಕಂಡುಹಿಡಿತೀರಾ ನೀವು, ಆಮೇಲೆ ಆ ನಂಬರ್ನ ಹೆಚ್ಚಿಗೆ ಮಾಡ್ತೀರಾ. ಎಷ್ಟು ಹೆಚ್ಚಿಗೆ ಮಾಡ್ತೀರಾ? ಎಷ್ಟು ಹೆಚ್ಚಿಗೆ ಮಾಡ್ತೀರಾ ಗೊತ್ತಿಲ್ಲ. ಸೊ ಹೆಚ್ಚಿಗೆ ಮಾಡಿದಾಗ ನೀವೇನು ಮಾಡ್ತಾ ಇದ್ದೀರಾ? ಯಾವುದೇ ನಂಬರ್ನ ಇನ್ಕ್ರೀಸ್ ಮಾಡ್ಬೇಕಂತಂದರೆ ಎಕ್ಸನ್ನು ನೀವು ಎಷ್ಟು ಇನ್ಕ್ರೀಸ್ ಮಾಡಿಬಿಟ್ಟು 720 ಮಾಡ್ತಾ ಇದ್ದೀರಿ ಅಂದರೆ, ಈಗ ಉದಾಹರಣೆಗೆ ಇಲ್ಲಿ n% ಇನ್ಕ್ರೀಸ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಏನಾಗುತ್ತೆ ಅದು? 100 ಪ್ಲಸ್ n ಡಿವೈಡ್ ಬೈ 100 ಮಲ್ಟಿಪ್ಲೈ ಮಾಡ್ತೀರಲ್ವ? ಅಂದರೆ ಎಕ್ಸ್ಗೆ ನೀವು 100 ಪ್ಲಸ್ n ಇಂಟು 100 ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ನಾನು ಈ ರೀತಿ ಅನ್ಕೋಬೋದಾ? ನೀವು 100 ಪ್ಲಸ್ n% ಆಫ್ ಎಕ್ಸ್ ಕಂಡು ಹಿಡಿತಾ ಇದ್ದೀರಾ ಅಂತ ಅನ್ಕೋಬೋದಾ? ಈಸ್ ಈಕ್ವಲ್ ಟು 720. ಸೊ ನಾವು ಫಸ್ಟ್ ಒಂದು ಬೇಸಿಕ್ ಕ್ವೆಶನ್ ಕಂಡು ತೆಗೆದೇನ, ಇಫ್ 30% ಆಫ್ ಅ ನಂಬರ್ ಈಸ್ 51, ವಾಟ್ ಈಸ್ 50% ಆಫ್ ದಟ್ ನಂಬರ್? ಮೊದಲನೇ ಪ್ರಶ್ನೆ. ಒಂದು ಸಂಖ್ಯೆಯ 30% 51 ಆಗಿದ್ದಾರೆ, ಆ ಸಂಖ್ಯೆಯ 50% ಅನ್ನು ಕಂಡುಹಿಡಿಯಿರಿ ಅಂತ. ಅದೇ ರೀತಿ ಇದಲ್ವಾ ಇದು? 80% ಆಫ್ ಎಕ್ಸ್ ಈಸ್ ಈಕ್ವಲ್ ಅಂದರೆ ಒಂದು ನಂಬರ್ದು 80% ಬಂದ್ಬಿಟ್ಟು 480 ಇದೆ, ಅದರದ್ದು 100 ಪ್ಲಸ್ n% ಬಂದ್ಬಿಟ್ಟು 720 ಇದೆ. ಹಾಗಿದ್ರೆ ಇದು ಎಷ್ಟು ಅಂತ ಕೇಳ್ದಂಗಾಯ್ತು. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಹೇಗೆ ಅಂತ ತೋರಿಸ್ತೀನಿ ಈಗ. ಸಾರಿ. ಸೊ ಆ ನಂಬರ್ ಡಿಕ್ರೀಸ್ಡ್ ಬೈ 20% ಅಂದರೆ 80% ಆಗುತ್ತಲ್ವಾ? ಸೊ 80%, ಅದನ್ನು ನೆಕ್ಸ್ಟ್ ಇನ್ಕ್ರೀಸ್ ಮಾಡಿ ಅಂತ ಹೇಳ್ತಾರೆ. ಎಷ್ಟು ಇನ್ಕ್ರೀಸ್ ಅಂತ ಗೊತ್ತಿಲ್ಲ. ಸೊ 100 ಪ್ಲಸ್ n ಅಂತ ಅನ್ಕೊಳ್ಳೋಣ. 100 ಪ್ಲಸ್ n% ಈಸ್ ಈಕ್ವಲ್ ಟು, ಇದು 80% ಮಾಡಿದಾಗ 480 ಆಗುತ್ತೆ, 100 ಪ್ಲಸ್ n% ಮಾಡಿದಾಗ 720 ಆಗುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ n ನ ವ್ಯಾಲ್ಯೂ ಬರುತ್ತಲ್ವ?
ಸೊ ಫಸ್ಟ್ ಏನು ಮಾಡ್ತೀವಿ, ಪರ್ಸೆಂಟೇಜ್ ಕ್ಯಾನ್ಸಲ್ ಮಾಡ್ತೀವಿ, ಇದು 0 ಮತ್ತು 0 ಕ್ಯಾನ್ಸಲ್ ಮಾಡ್ತೀವಿ. ಎರಡು ನಂಬರ್ ಕೂಡ ಇಲ್ಲಿ 12 ಇಂದ ಡಿವೈಡ್ ಆಗುತ್ತೆ. 12 4s are 48, 12 6s are 72. ಸೊ 4 ಮತ್ತು 6 ಅಂದರೆ ಇದು 2 ಮತ್ತು 3 ಆಗುತ್ತೆ. ಸೊ ಇಲ್ಲಿ ನ್ಯೂಮರೇಟರ್ ಕ್ಯಾನ್ಸಲ್ ಮಾಡಿದ್ರೆ ಇದು 40 ಆಗುತ್ತೆ. ಸೊ ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 40 ಇಂಟು 3 ಅಂದರೆ 120 ಈಸ್ ಈಕ್ವಲ್ ಟು 100 ಪ್ಲಸ್ n. ಸೊ 100ಗೆ ಏನು ಆ್ಯಡ್ ಮಾಡಿದ್ರೆ ನಿಮಗೆ 120 ಆಗುತ್ತೆ. ಸೊ 20 ಅಲ್ವಾ, ಸೊ ಆನ್ಸರು 20%. ಓಕೆ, ಸೊ ಈ ಮೆಥಡನ್ನು ಹಿಂದಿನ ಪ್ರಶ್ನೆಗಳಿಗೆ ಕೂಡ ಅಪ್ಲೈ ಮಾಡಿ ನೋಡೋಣ ಆನ್ಸರ್ ಬರುತ್ತಾ ಅಂತ. ಈ ಕ್ವೆಶನ್ಗೆ ಅಪ್ಲೈ ಮಾಡೋಣ ಈಗ. ಸೊ ಈ ಪ್ರಶ್ನೆಯಲ್ಲಿ ಆ ನಂಬರ್ ಇನ್ಕ್ರೀಸ್ಡ್ ಬೈ 25% ಬಿಕಮ್ಸ್ 625. ಅಂದರೆ 100 ಒಂದು ನಂಬರ್ನಲ್ಲಿ 25% ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂದರೆ 100 ಪ್ಲಸ್ 25 ಡಿವೈಡ್ ಬೈ 100 ಮಲ್ಟಿಪ್ಲೈ ಮಾಡ್ತೀರಾ, ಅಂದರೆ 125 ಬೈ 100 ಮಲ್ಟಿಪ್ಲೈ ಮಾಡ್ತೀರಾ. ಸೊ ಅಂದರೆ 125% ಒಂದು ನಂಬರ್ದು 125% ಎಷ್ಟಾಗುತ್ತೆ, 625 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಬೈ ವಾಟ್ ಪರ್ಸೆಂಟೇಜ್ ಮಸ್ಟ್ ಇಟ್ ಬಿ ಡಿಕ್ರೀಸ್ಡ್ ಟು ಮೇಕ್ ಇಟ್ 350. ಅಂದರೆ ಅದು 350 ಆಗಬೇಕಂದ್ರೆ ನೀವು ಎಷ್ಟು ಪರ್ಸೆಂಟೇಜ್ ಡಿಕ್ರೀಸ್ ಮಾಡಬೇಕು. ಸೊ ಯಾವುದೊಂದು ನಂಬರ್ ನೀವು ಎಷ್ಟು ಪರ್ಸೆಂಟೇಜ್ ಡಿಕ್ರೀಸ್ ಮಾಡ್ತೀರಾ ಅಂದರೆ ಏನು ಮಾಡ್ತೀರಾ, ಮೈನಸ್ ಮಾಡ್ತೀರಾ ಅಲ್ವಾ ಮಲ್ಟಿಪ್ಲಿಕೇಶನ್ ಮೆಥಡ್ ಪ್ರಕಾರ. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಸಾಕು ನಮ್ಗೆ ಆನ್ಸರ್ ಬರುತ್ತೆ. ಸೊ ಪರ್ಸೆಂಟೇಜ್ ಕ್ಯಾನ್ಸಲ್ ಮಾಡಿ 125 5s are 625. ಇಲ್ಲಿ 5 ಇಂದ ಮಾಡಿದ್ರೆ 570 ಬರುತ್ತೆ. ಸೊ 100 ಮೈನಸ್ 9 ಈಸ್ ಈಕ್ವಲ್ ಟು 70. ಅಂದರೆ 100ಗೆ ಏನನ್ನು ಕಡಿಮೆ ಮಾಡಿದ್ರೆ 70 ಬರುತ್ತೆ. ಅದೇನದು 30 ಅದು. ಸೊ ಏನು ಪರ್ಸೆಂಟೇಜ್ ಅಂತಂದರೆ 30% ಆನ್ಸರ್. ಓಕೆ, ನಾವು ಹಿಂದಿನ ಫಸ್ಟ್ ಸಾಲ್ವ್ ಮಾಡಿದ ಪ್ರಶ್ನೆ ಕೂಡ ಈ ಪ್ರಶ್ನೆಯನ್ನು ಕೂಡ ಈ ಮೆಥಡಲ್ಲಿ ಸಾಲ್ವ್ ಮಾಡಿ ನೋಡೋಣ ಆನ್ಸರ್ ಬರುತ್ತಾ ಅಂತ. ಆ ನಂಬರ್ ಇನ್ಕ್ರೀಸ್ಡ್ ಬೈ 30% ಬಿಕಮ್ಸ್ 520. ಬೈ ವಾಟ್ ಪರ್ಸೆಂಟೇಜ್ ಮಸ್ಟ್ ಇಟ್ ಬಿ ಡಿಕ್ರೀಸ್ ಟು ಮೇಕ್ ಇಟ್ 320. ಒಂದು ಸಂಖ್ಯೆಯನ್ನು 30% ಹೆಚ್ಚಿಸಿದಾಗ ಅದು 520 ಆಗುತ್ತದೆ. 320 ಮಾಡಲು ಎಷ್ಟೆಷ್ಟು ಕಡಿಮೆ ಮಾಡಬೇಕು. ಸೊ ಒಂದು ಸಂಖ್ಯೆಯನ್ನು ನೀವು 30% ಹೆಚ್ಚಿಗೆ ಮಾಡಿದಾಗ 130% ಮಾಡಿರ್ತೀರಾ. ಸೊ ಒಂದು ನಂಬರ್ದು 130% ಬಂದ್ಬಿಟ್ಟು 520 ಆಗಿರುತ್ತೆ. ಅದನ್ನು ಎಷ್ಟು ಪರ್ಸೆಂಟ್ ಕಡಿಮೆ ಮಾಡಿ ಅಂತ ಹೇಳ್ತೀವಿ. ಎಷ್ಟು ಪರ್ಸೆಂಟ್ ಕಡಿಮೆ ಗೊತ್ತಿಲ್ಲ. ಸೊ 100 ಮೈನಸ್ n% ಅಂತ ಅನ್ಕೊಂತೀವಿ. ಸೊ ಇದು ಮಾಡಿದಾಗ ನಮ್ಗೆ ಏನಾಗಬೇಕು, ಅದು 320 ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಸೊ ಏನು ಮಾಡೋಣ, ಪರ್ಸೆಂಟೇಜ್ ಕ್ಯಾನ್ಸಲ್ ಮಾಡಿ, ಇಲ್ಲಿ 0 ಮತ್ತು 0 ಕ್ಯಾನ್ಸಲ್ ಮಾಡಿ, ಆನಂತರ 50. ಓಕೆ, ಸೊ 52 ಮತ್ತು 32 ಇಂದ ಮಾಡಿದ್ರೆ ಇದು 26 ಆಗುತ್ತೆ, ಇದು 16 ಆಗುತ್ತೆ. ಮತ್ತು 2 ಇಂದ ಮಾಡಿದ್ರೆ ಇದು 13 ಆಗುತ್ತೆ, ಇದು 8 ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, 13 10 130 ಆಯಿತು. ಸೊ ಹಾಗಿದ್ರೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಇಲ್ಲಿ 10 ಇದೆ, ಇಲ್ಲಿ 8 ಇದೆ. ಸೊ 10 ಇಂಟು 8 ಅಂದರೆ 80 ಈಸ್ ಈಕ್ವಲ್ ಟು 100 ಮೈನಸ್ 9. ಸೊ 100ಗೆ ಏನು ನೀವು ಕಡಿಮೆ ಮಾಡಿದ್ರೆ 80 ಆಗುತ್ತೆ, 20 ಅಲ್ವಾ. ಸೊ ಆನ್ಸರು 20%. ಸೊ ಆಗಲೇ ನಾವು ಸಾಲ್ವ್ ಮಾಡಿದ್ದು ಕೂಡ ಸೇಮ್ ಬಂತು. ಸೊ ಇವಾಗ ಈ ಮೆಥಡನ್ನು ನಾವು ಫಸ್ಟ್ ನೋಡಿದ್ದಂಥ ಈ KS ಎಕ್ಸಾಮ್ ಕ್ವಶನ್ಗೆ ಅಪ್ಲೈ ಮಾಡೋಣ. ಸೊ ಈಗ ಡೈರೆಕ್ಟ್ ಮೆಥಡ್ ಶಾರ್ಟ್ಕಟ್ ಯೂಸ್ ಮಾಡೋಣ ಬರುತ್ತೆ. ಆ ನಂಬರ್ ಡಿಕ್ರೀಸ್ಡ್ ಬೈ 25% ಬಿಕಮ್ಸ್ 225. ಬೈ ವಾಟ್ ಪರ್ಸೆಂಟೇಜ್ ಮಸ್ಟ್ ಇಟ್ ಬಿ ಇನ್ಕ್ರೀಸ್ಡ್ ಟು ಮೇಕ್ ಇಟ್ 390. ಒಂದು ಸಂಖ್ಯೆಯನ್ನು 25% ಕಡಿಮೆ ಮಾಡಿದಾಗ ಅದು 225 ಆಗುತ್ತದೆ. ಅದನ್ನು 390 ಮಾಡಲು ಎಷ್ಟರಷ್ಟು ಹೆಚ್ಚಿಸಬೇಕು. ಸೊ ಯಾವುದೋ ಒಂದು ನಂಬರ್ ನೀವು 25% ಕಡಿಮೆ ಮಾಡಿದ್ರಿ ಅಂದರೆ ಏನಾಗುತ್ತದೋ 75% ಆಗುತ್ತೆ. ಅದನ್ನು ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಮಾಡಬೇಕಂತ ಕೇಳ್ತಾ ಇದ್ದಾರೆ. ಸೊ 100 ಪ್ಲಸ್ n ಅಂತ ಅನ್ಕೊಳ್ಳೋಣ ಈಸ್ ಈಕ್ವಲ್ ಟು, ಅದು 25% ಕಡಿಮೆ ಮಾಡಿದಾಗ ಎಷ್ಟಾಗ್ತಾ ಇತ್ತು, ಅದು 225 ಆಗ್ತಾ ಇತ್ತು. ಇವಾಗ ನಮ್ಗೆ ಗೊತ್ತಿಲ್ಲದಿರೋಷ್ಟು ಪರ್ಸೆಂಟೇಜ್ ಹೆಚ್ಚಿಗೆ ಮಾಡೋದು ಎಷ್ಟಾಗ್ತಾ ಇದೆ, 390 ಆಗ್ತಾ ಇದೆ. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಈಗ ಈ 225 75 ಮತ್ತು 225 ಎರಡನ್ನೂ ಕೂಡ 25ರಿಂದ ಡಿವೈಡ್ ಮಾಡಿದ್ರೆ 25 3 75 ಇದನ್ನು ಮಾಡಿದ್ರೆ ಸೊ 25 9s are 225 ಬರುತ್ತೆ. ಮತ್ತು ಇದು 3 3s are 9 ಆಗುತ್ತೆ. ಮತ್ತು ಇದನ್ನು 3ರಿಂದ ಡಿವೈಡ್ ಮಾಡಿದ್ರೆ 130 ಬರುತ್ತೆ. ಸೊ 100 ಪ್ಲಸ್ n ಈಸ್ ಈಕ್ವಲ್ ಟು 130. 100ಗೆ ಏನು ಆ್ಯಡ್ ಮಾಡಿದ್ರೆ 30 ಬರುತ್ತೆ. ಸೊ n% ಈಸ್ ಈಕ್ವಲ್ ಟು 30% ಅಲ್ಲ, 100ಗೆ 30 ಆ್ಯಡ್ ಮಾಡಿದ್ರೆ 130 ಆಗುತ್ತೆ. ಸೊ ಇದು ಫೈನಲ್ ಆನ್ಸರ್ ಎಲ್ಲಿದೆ, ಆಪ್ಷನ್ ಎ 30% ಇದೆ. ಸೊ ಓಕೆ, ಸೊ ಇಲ್ಲಿಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈ ರೀತಿಯ ಇನ್ನು ಹೆಚ್ಚಿನ ವಿಡಿಯೋಗಳನ್ನು ನಾನು ಮಾಡಬೇಕಂತಂದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗ್ರೂಪ್ನಲ್ಲಿ ವಾಟ್ಸಪ್ ಅಥವಾ ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಿ. ಸೊ ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಖುಷಿಯಾಗಿ ಓದಿ, ಹ್ಯಾಪಿ ಸ್ಟಡಿಂಗ್.